ತಮ್ಮೆಲ್ಲರಿಗೂ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ. ನಿನ್ನೆ ಉಪನ್ಯಾಸದಲ್ಲಿ 9ನೇ ಶ್ಲೋಕದ ಬಗ್ಗೆ ಹೇಳಿದ್ದೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅಂದ್ರೆ ಯಾರು ತತ್ವಶಃ ಅಂದ್ರೆ ಪರಿಪೂರ್ಣವಾಗಿ ನನ್ನ ಜನ್ಮ ಮತ್ತು ದಿವ್ಯವಾದಂತಹ ಕರ್ಮಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿರ್ತಾನೆಯೋ ಅಂತಹವನು ಕೂಡ ತನ್ನ ಜನ್ಮ ಕಳೆದ ನಂತರ ತನ್ನ ದೇಹ ಅಂತ್ಯವಾದಾಗ ಪುನರ್ಜನ್ಮವನ್ನು ಹೊಂದುವುದಿಲ್ಲ, ಅವನು ನನ್ನನ್ನೇ ಹೊಂದುತ್ತಾನೆ ಅನ್ನುವ ಮಾತನ್ನ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದ. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ ಸಹ ಅರ್ಜುನ. ಅವನು ಕೂಡ ನನ್ನನ್ನೇ ಸೇರಿಕೊಳ್ತಾನೆ ಅನ್ನುವ ಆಶ್ವಾಸನೆಯನ್ನ ಕೊಟ್ಟಿದ್ದ. 10ನೇ ಶ್ಲೋಕದಲ್ಲಿ ಶ್ರೀ ಭಗವಾನುವಾಚ ವೀತರಾಗ ಭಯ ಕ್ರೋಧಾಃ ಮನ್ಮಯ ಮಾಂ ಉಪಾಶ್ರಿತಾಃ ಬಹವಃ ಜ್ಞಾನ ತಪಸಾ ಭೂತಾಃ ಮದ್ಭಾವಮಾಗತಾಃ. ತನ್ನನ್ನ ಯಾರ್ಯಾರು ಉಪಾಶ್ರಯಿಸಿರ್ತಾರೆ ಅನ್ನೋ ಮಾತನ್ನ ಈ ಶ್ಲೋಕದಲ್ಲಿ ಕೆಲವು ವಿವರಣೆಗಳ ಜೊತೆ ಪರಮಾತ್ಮ ಕೊಡ್ತಾನೆ. ವೀತರಾಗ ಭಯ ಕ್ರೋಧಾಃ ಮನ್ಮಯಾಃ ಮಾಂ ಉಪಾಶ್ರಿತಾಃ ಜ್ಞಾನ ತಪಸಾ ಭೂತಾಃ ಬಹವಃ ಮದ್ಭಾವಂ ಆಗತಾಃ. ಇಲ್ಲಿ ವೀತರಾಗ ಭಯ ಕ್ರೋಧಾಃ ಮನ್ಮಯಾಃ ಮಾಂ ಉಪಾಶ್ರಿತಾಃ ಜ್ಞಾನ ತಪಸಾ ಭೂತಾಃ, ಈ 4 ವಿಶೇಷಣಗಳನ್ನ ಕೊಟ್ಟು ಇಂತಹ ಜನರು ನನ್ನನ್ನ ಸೇರ್ತಾರೆ ಅನ್ನೋ ಮಾತನ್ನ ಮದ್ಭಾವಮಾಗತಾಃ, ಅವರು ನನ್ನಲ್ಲಿಯೇ ಸೇರಿಕೊಂಡು ನನ್ನ ರೂಪವನ್ನೇ ಅವರು ತಾಳ್ತಾರೆ ಅನ್ನೋ ಮಾತನ್ನ ಹೇಳ್ತಾನೆ. ವೀತರಾಗ ಭಯ ಕ್ರೋಧಾಃ, ರಾಗ ಭಯ ಕ್ರೋಧ. ರಾಗ ಅಂತಂದ್ರೆ ಅಟ್ಯಾಚ್ಮೆಂಟ್, ಅನುರಾಗ. ವಿಷಯಗಳ ಜೊತೆ ಯಾರು ಸಂಸರ್ಗವನ್ನ ಹೊಂದಿರ್ತಾರೆಯೋ ಅಂತಹವರು. ಭಯ, ಭಯ ಅಂತಂದ್ರೆ ಯಾವುದೇ ವಿಷಯಕ್ಕೆ ಮನಸ್ಸಿನಲ್ಲಿ ಗಾಬರಿಯನ್ನ ಮೂಡಿಸಿಕೊಂಡಿರುವಂತಹವರು. ಕ್ರೋಧಾಃ, ಕೋಪಶೀಲರು. ಈ 3 ಬಿಟ್ಟವರು. ವೀತಾಃ, ಯಾರು ಈ 3 ವಿಚಾರಗಳನ್ನ ತ್ಯಜಿಸಿ ಅಂದ್ರೆ ಅನುರಾಗವನ್ನ, ಭಯವನ್ನ ಮತ್ತು ಕೋಪವನ್ನ ಯಾರು ತ್ಯಜಿಸಿರ್ತಾರೆ ಅಂತಹವರು. ಮನ್ಮಯಾಃ, ಇವನ ಸ್ವರೂಪವನ್ನೇ ಅಂದ್ರೆ ಭಗವಂತನ ಸ್ವರೂಪವನ್ನೇ ಯಾರು ಧರಿಸಿರ್ತಾರೆಯೋ ಅವರು ಮಾಂ ಉಪಾಶ್ರಿತಾಃ, ನನ್ನಲ್ಲಿಯೇ ಯಾರು ಪ್ರಪತ್ತಿಯನ್ನ ಹೊಂದಿರ್ತಾರೆಯೋ, ನನ್ನಲ್ಲಿಯೇ ಸಂಪೂರ್ಣವಾಗಿ ತಮ್ಮನ್ನ ಅರ್ಪಿಸಿಕೊಂಡು ಬಿಟ್ಟಿರುತ್ತಾರೆಯೋ, ಮತ್ತು ಜ್ಞಾನ ತಪಸಾ ಭೂತಾಃ, ಜ್ಞಾನ ನಿಷ್ಠೆಯ ಕರ್ಮವನ್ನ ಮಾಡ್ತಾ ಆ ಜ್ಞಾನದ ತಪಸ್ಸಿನಲ್ಲಿಯೇ ಮುಳುಗಿ ಹೋಗಿರ್ತಾರೆಯೋ, ಅದರಿಂದ ಭೂತಾಃ, ಪವಿತ್ರಿತರಾಗಿರ್ತಾರೆಯೋ. ಬಹವಃ, ಅಂತಹ ಅನೇಕ ಮಂದಿ ಮದ್ಭಾವಮಾಗತಾಃ, ನನ್ನಂತೆಯೇ ಆಗಿಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಅವರು ನನ್ನಲ್ಲಿ ಲೀನವಾಗಿದ್ದಾರೆ. ಆ ಮಾತನ್ನ ಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳ್ತಾನೆ. ವೀತರಾಗ ಭಯ ಕ್ರೋಧಾಃ ಮನ್ಮಯಾಃ ಮಾಂ ಉಪಾಶ್ರಿತಾಃ ಜ್ಞಾನ ತಪಸಾ ಭೂತಾಃ ಬಹವಃ ಮದ್ಭಾವಂ ಆಗತಾಃ. ವೀತರಾಗ ಭಯ ಕ್ರೋಧಾಃ, ಯಾರ ಅನುರಾಗ, ಆಸೆ, ಭೀತಿ ಮತ್ತು ಕೋಪನ ಈ 3 ಕೂಡ ವಿನಷ್ಟವಾಗಿದೆಯೋ, ಮತ್ತು ಮನ್ಮಯಾಃ, ನನ್ನ ಸ್ವರೂಪರು ಸರ್ವತ್ರ ಮಾಂ ವಿನಾ ಕಿಂಚಿತ್ ನ ಪಶ್ಯಂತಿ,
ನನ್ನನ್ನು ಬಿಟ್ಟು ಬೇರೆ ಯಾರು ಧ್ಯಾನಿಸುವುದಿಲ್ಲವೋ, ನೋಡುವುದು ಇಲ್ಲವೋ, ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳ್ತಾ, ನಿನ್ನನ್ನು ಬಿಟ್ಟರೆ ಬೇರೆ ಯಾರು ನನಗೆ ನಾನು ಅವರನ್ನ ಶರಣ ಹೋಗೋದಕ್ಕೆ ಸಾಧ್ಯವಿಲ್ಲವೋ ಅಂತಹ ವ್ಯಕ್ತಿಗಳು ಮತ್ತು ಪ್ರಚುರಾಹ, ನನ್ನನ್ನೇ ಯಾವಾಗಲೂ ಕೊಂಡಾಡುತ್ತಾ ನನ್ನ ವಿಚಾರವನ್ನ ಎಲ್ಲ ಕಡೆಯೂ ಹರಡುವಂತಹ, ಸರ್ವತ್ರ ಮಾಂವಿನ ನ ಕಿಂಚಿತ್ ಪಶ್ಯಂತಿ, ನನ್ನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಬೇರೆ ಏನನ್ನೂ ಕಾಣದೇ ಇರುವಂತಹವರು, ಅಂತಹವರು ಮಾಂ ಉಪಾಶ್ರಿತಾಹ ಜ್ಞಾನ ತಪಸಾ ಭೂತಾಹ, ಜ್ಞಾನವನ್ನ ಯಾವಾಗಲೂ ಕೂಡ ಪ್ರಮುಖವಾಗಿ ಇಟ್ಟುಕೊಂಡು ಯಾರು ತಪಸ್ಸನ್ನ ಮಾಡಿರ್ತಾರೆಯೋ, ಅಂದ್ರೆ ಮನಸ್ಸಿನಲ್ಲಿಯೇ ಸಮಾಧಿ ಸ್ಥಾನವನ್ನ ಸೇರಿ ಅದರಿಂದಾಗಿ ಪವಿತ್ರತರಾಗಿದ್ದಾರೆಯೋ, ಭೂತಾಹ ಶುದ್ಧರಾಗಿದ್ದಾರೆಯೋ, ಅಂದ್ರೆ ಯಾರಿಂದ ಅಜ್ಞಾನ ಮತ್ತು ಅದರಿಂದ ಉಂಟಾಗುವಂತಹ ಫಲರೂಪಿ ಮಲಗಳನ್ನ ಯಾರು ನಿರಸ್ತಗೊಳಿಸಿರ್ತಾರೆಯೋ ಅಂತಹ ಜನ, ಅವರು ನನ್ನ ಭಾವಕ್ಕೆ ಬಂದಿದ್ದಾರೆ, ಅವರು ನನ್ನ ಜೊತೆ ಸಂಪೂರ್ಣವಾಗಿ ವಿಲೀನರಾಗಿ ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಪರಮಾತ್ಮ ಹೇಳೋ ಮಾತಿಷ್ಟೇ, ಈ ಗುಣಗಳಿಂದ ಕೂಡಿರುವಂತಹ ಜನ ಅನೇಕರಿದ್ದಾರೆ, ಸಂತರು, ಮಹಾನುಭಾವರು, ಅವರನ್ನೆಲ್ಲ ನಾನು ನನ್ನಲ್ಲಿ ಸೇರಿಸಿಕೊಂಡಿದ್ದೇನೆ. ಎಂಥವರವರು? ಭೀತರಾಗ ಭಯ ಕ್ರೋಧಾಹ ವಿನಷ್ಟ ರಾಗ ಭೀತಿ ಕೋಪಾಹ ಮನ್ಮಯಾಹ. ಇಲ್ಲಿ ಮಯ ಅಂತಂದ್ರೆ ಅದನ್ನೇ ಹೆಚ್ಚಾಗಿ ಭೂಯಿಷ್ಠವಾಗಿ ಹೊಂದಿರುವವರು ಅಂತ. ಇವಾಗ ಅನ್ನಮಯ ಅಂತಂದ್ರೆ ಅನ್ನವೇ ತುಂಬಿರುವ, ಕೋಪಮಯ ಕೋಪವೇ ತುಂಬಿರುವ, ಈ ಒಂದು ಅರ್ಥದಲ್ಲಿ ಮಯಟ್ ಅನ್ನೋ ಪ್ರತ್ಯಯ ಬರುತ್ತೆ ಸಂಸ್ಕೃತದಲ್ಲಿ. ಮನ್ಮಯಾಹ ಅಂತಂದ್ರೆ ಯಾರು ಸಂಪೂರ್ಣವಾಗಿ ನನ್ನನ್ನೇ ಹೊಂದಿರುತ್ತಾರೆಯೋ, ಮನ್ಮಯಾಹ ನನ್ನಿಂದಲೇ ಕೂಡಿರುತ್ತಾರೆಯೋ. ಮಾಂ ಉಪಾಶ್ರಿತಾಹ ನನ್ನ ಆಶ್ರಯದಲ್ಲಿಯೇ ಇರುತ್ತಾರೆಯೋ. ಜ್ಞಾನ ತಪಸಾ ಭೂತಾಹ ಜ್ಞಾನವನ್ನ ತಮ್ಮ ತಪಸ್ಸಿನ ಮೂಲಕ ಸಾಧಿಸಿಕೊಂಡು ತನ್ಮೂಲಕ ಯಾರು ಪವಿತ್ರರಾಗಿದ್ದಾರೆಯೋ, ಮಂಗಳಕರವಾಗಿದ್ದಾರೆಯೋ ಅಂತಹ ವ್ಯಕ್ತಿಗಳು ಬಹವಹ ಅನೇಕರು ಮದ್ಭಾವಮಾಗತಾಹ ಅವರು ನನ್ನ ಜೊತೆ ಸೇರಿಬಿಟ್ಟಿದ್ದಾರೆ. ಈ ಶ್ಲೋಕ ಕೆಲವು ವಿಶಿಷ್ಟ ಗುಣಗಳನ್ನ ಹೊಂದಿರುವ ಜನ ಹೇಗೆ ಪರಮಾತ್ಮನನ್ನ ಆಶ್ರಯಿಸಿ ಅವನಲ್ಲಿಯೇ ನೆಲೆಗೊಂಡು ಬಿಡುತ್ತಾರೆ ಅನ್ನೋ ಮಾತನ್ನ ಹೇಳುತ್ತೆ. ಮತ್ತೊಮ್ಮೆ ಶ್ಲೋಕವನ್ನ ನೋಡಿ. ವೀತರಾಗ ಭಯ ಕ್ರೋಧಾಹ ಮನ್ಮಯಾಹ ಮಾಂ ಉಪಾಶ್ರಿತಾಹ ನನ್ನನ್ನ ಆಶ್ರಯಿಸಿರುವಂತಹ ಬಹವಹ ಅನೇಕರು ಜ್ಞಾನ ತಪಸ್ಸಾ ಭೂತಾಹ ಜ್ಞಾನ ಎನ್ನುವ ತಪಸ್ಸನ್ನ ಮಾಡ್ತಾ ಮದ್ಭಾವಮಾಗತಾಹ ನನ್ನ ಸ್ವರೂಪವನ್ನ ಪಡೆದುಕೊಂಡು ಬಿಟ್ಟಿದ್ದಾರೆ. ಆಸಕ್ತಿ, ಭಯ ಮತ್ತು ಕ್ರೋಧ ಇವು ಯಾವುದೂ ಇಲ್ಲದೆ ಅನನ್ಯ ಭಾವದಿಂದ, ಬೇರೆ ಯಾರೂ ಇಲ್ಲ ಅನ್ನುವ ಭಾವದಿಂದ ನನ್ನಲ್ಲಿಯೇ ದೃಢವಾದ ಮನಸ್ಸನ್ನ ಉಳ್ಳವರಾಗಿ ನನಗೆ ಶರಣಾಗತರಾದ ಅನೇಕರು ಜ್ಞಾನ ರೂಪದ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನ ಪಡೆದುಕೊಂಡು ಬಿಟ್ಟಿದ್ದಾರೆ. ಈ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದ್ರೆ ಅರ್ಜುನನಿಗೂ ಕೂಡ ಇದು ಉಪದೇಶ. ನೀನು ಇದೇ ದಾರಿಯಲ್ಲಿ ಸಾಕು, ಆವಾಗ ನೀನು ಯಾವುದೇ ಕೆಲಸ ಮಾಡಿದರೂ ಕೂಡ ಆ ಕರ್ಮಫಲ ನಿನಗೆ ತಟ್ಟದೆ ನೀನು ಅತ್ಯಂತ ಉತ್ಸಾಹವಾದ ಭಾವನೆಯಲ್ಲಿ ಇದ್ದು ನನ್ನನ್ನ ಸೇರಿಕೊಳ್ಳಬಹುದು. ಅಂದರೆ ನಿನಗೆ ಮುಕ್ತಿ ಖಂಡಿತವಾಗಿಯೂ ದೊರಕುತ್ತೆ ಅನ್ನೋ ಮಾತನ್ನ ಹೇಳ್ತಾನೆ. ಮುಂದಿನ ಶ್ಲೋಕ ನೋಡಿ, 11ನೇ ಶ್ಲೋಕ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ ಮಮ ವರ್ತ್ಮ ಅನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಇದು ತುಂಬಾ ಸುಂದರವಾದಂತಹ ಶ್ಲೋಕ. ಪರಮಾತ್ಮ ಆಶ್ವಾಸನೆ ಕೊಡ್ತಾನೆ, ನನ್ನನ್ನ ಯಾರು ಯಾವ ರೀತಿ ಭಜಿಸ್ತಾರೆ, ಪೂಜೆ ಮಾಡ್ತಾರೆ,
ಅವರಿಗೆ ಅದೇ ರೀತಿಯಲ್ಲಿ ನಾನು ಫಲಗಳನ್ನ ಕರುಣಿಸ್ತೀನಿ. ಮಮ ವರ್ತ್ಮ ಅನುವರ್ತಂತೆ. ಯಾರನ್ನೇ ನೀವು ಪೂಜೆ ಮಾಡಿದರೂ ಕೂಡ ಅದು ನನಗೇ ಸಲ್ಲಿಸುವಂತಹ ಪೂಜೆ. ಹೀಗಾಗಿ ಎಲ್ಲ ಮನುಷ್ಯರು ಕೂಡ ನನ್ನ ಮಾತನ್ನೇ ನಡೆಸ್ಕೊಂಡು ಬರ್ತಾರೆ, ನನ್ನ ದಾರಿಯನ್ನೇ ತುಳಿತಾರೆ. ಅಂದ್ರೆ ದೇವತೆಗಳನ್ನ ಪೂಜೆ ಮಾಡಿ ನಿಮ್ಮ ನಿಮ್ಮ ಕರ್ಮಗಳಲ್ಲಿ ನೀವು ತೊಡಗಿರಿ. ನೀವು ಯಾವುದೇ ದೇವತೆಯನ್ನ ಪೂಜೆ ಮಾಡಿದರೂ ಕೂಡ ನಂತರದಲ್ಲಿ ಆ ಪೂಜೆ ಸಲ್ಲುವುದು ನನಗೆ. ಅಂದ್ರೆ ಸಂಧ್ಯಾ ವಂದನಾ ಕಾಲದಲ್ಲಿ ಹೇಳಿಕೊಳ್ಳುವ ಒಂದು ಮಾತಿದೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಈ ಶ್ಲೋಕದ ಅರ್ಥ ತುಂಬಾ ಸುಲಭವಾದದ್ದು. ಆಕಾಶದಿಂದ ಬಿದ್ದಂತಹ ನೀರು ಹೇಗೆ ಕವಲು ಕವಲಾಗಿ ಒಡೆದು ಅನೇಕ ನದಿಗಳ ಮೂಲಕ ಸಾಗಿ ಕಡೆಯಲ್ಲಿ ಸಾಗರವನ್ನೇ ಸೇರುತ್ತದೆಯೋ, ಮಹಾ ಸಮುದ್ರವನ್ನೇ ಸೇರುತ್ತದೆಯೋ, ಅದೇ ರೀತಿ ಸರ್ವ ದೇವ ನಮಸ್ಕಾರ, ಯಾವ ದೇವತೆಗೆ ನೀವು ನಮಸ್ಕಾರವನ್ನ ಸಲ್ಲಿಸಿರಲಿ ಅದು ಹೋಗಿ ಸೇರುವುದು ಕೇಶವನನ್ನೇ, ವಿಷ್ಣುವನ್ನೇ. ಅಂದ್ರೆ ಆ ಪರಮಾತ್ಮ ಒಬ್ಬ, ಅಲ್ಲಿ ಜಾತಿ ಮತ ಯಾವುದೇ ಭೇದ ಇಲ್ಲ. ಆ ಒಬ್ಬ ಪರಮಾತ್ಮ ಯಾವನಿರ್ತಾನೆ, ನಾವು ಮಾಡೋ ನಮಸ್ಕಾರ ಕ್ರಿಯೆಗಳೆಲ್ಲ ಅವನೊಬ್ಬನಿಗೆ ಸಲ್ಲುತ್ತವೆ ಅನ್ನುವ ಮಾತನ್ನ ಆ ಶ್ಲೋಕ ಹೇಳುತ್ತೆ. ಅದೇ ಮಾತನ್ನ ಇಲ್ಲಿ ಕೂಡ ಕೃಷ್ಣ ಪರಮಾತ್ಮ ಮತ್ತೆ ಉಚ್ಚರಿಸಿದ್ದಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮಿ ಅಹಂ ಮಮ ವರ್ತ್ಮ ಅನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ತುಂಬಾ ಸುಂದರವಾದಂತಹ ಶ್ಲೋಕ. ಪಾರ್ಥ ಯೇ ಮಾಂ ಯಥಾ ಪ್ರಪದ್ಯಂತೆ, ಜನ ನನ್ನನ್ನು ಹೇಗೆ ಭಕ್ತಿ ಭಾವದಿಂದ ನಮಸ್ಕರಿಸ್ತಾರೆಯೋ, ಅಂದ್ರೆ ಅವರು ನಮಸ್ಕರಿಸುವ ರೀತಿಯಲ್ಲಿಯೂ ಪೂಜಿಸುವ ರೀತಿಯಲ್ಲಿಯೂ ಭಿನ್ನತೆ ಇರುತ್ತೆ. ಕೆಲವರು ಸಕಾಮತೆಯ ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ನನಗೆ ಪೂಜೆಗಳನ್ನ ಸಲ್ಲಿಸಿರಬಹುದು. ಇನ್ನು ಕೆಲವರು ನಿಷ್ಕಾಮ ಕ್ರಮದಿಂದ ತಮ್ಮ ಕೆಲಸವನ್ನ ಮಾಡಿ, ನಾನು ಆ ಪರಮಾತ್ಮನ ಒಂದು ರೂಪ, ನನಗೆ ಈ ಮಾಡ್ತಾ ಇರುವ ಕರ್ಮದಲ್ಲಿ ಆಸಕ್ತಿ ಇಲ್ಲ, ಆದರೆ ಕರ್ಮವನ್ನ ಮಾಡ್ತಾ ಇದ್ದೀನಿ ಏಕೆಂದ್ರೆ ಅದು ತ್ಯಾಜ್ಯವಲ್ಲದ ಕೆಲಸ, ಆದ್ದರಿಂದ ಕೆಲಸ ಅಂತ ತಿಳ್ಕೊಂಡು ನಾನು ಮಾಡ್ತೀನಿ ಹೊರತು ಅದರ ಫಲಕ್ಕೆ ಆಸೆ ಪಟ್ಟು ಮಾಡ್ತಾ ಇಲ್ಲ. ನಿಷ್ಕರ್ಮಯಾವ ಅಹಂ ಪೂಜನಂ ಕರೋಮಿ. ಆ ನಿಷ್ಠೆಯಿಂದ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಅಂತಹವರಿಗೆ ತಥಾ ಏವ ತಾನಹಂ ಭಜಾಮಿ, ಹಾಗೆಯೇ ನಾನು ಅವರಿಗೆ ಪ್ರತಿರೂಪವಾಗಿ ಅವರನ್ನು ಕೂಡ ನಾನು ಸಂತೈಸ್ತೀನಿ. ಮನುಷ್ಯರೆಲ್ಲರೂ ಸರ್ವಶಃ ಎಲ್ಲ ಕಡೆಗಳಿಂದಲೂ ಮಮ ವರ್ತ್ಮ ಅನುವರ್ತಂತೆ, ನಾನು ನಡೆಸಿದ ದಾರಿಯಲ್ಲಿಯೇ ನಡೀತಾರೆ. ಅಂದ್ರೆ ತಾನು ಈ ಬ್ರಹ್ಮಾಂಡಕ್ಕೆಲ್ಲ ಒಡೆಯ, ತಾನು ಯಾವ ಒಂದು ಹಾದಿಯನ್ನ ತುಳಿದಿದ್ದೇನೆಯೋ ಅದೇ ಹಾದಿಯಲ್ಲಿ ಮನುಷ್ಯರೆಲ್ಲರೂ ಕೂಡ ಪ್ರವರ್ತಿಸ್ತಾರೆ ಅನ್ನೋ ಮಾತನ್ನ ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ತುಂಬಾ ಸುಲಭವಾದಂತಹ ಶ್ಲೋಕ, ಆದರೆ ಬಹಳ ಅರ್ಥಪೂರ್ಣವಾದದ್ದು. ಮತ್ತೊಮ್ಮೆ ಶ್ಲೋಕ ನೋಡಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ ಮಮ ವರ್ತ್ಮ ಅನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯಾವುದೇ ಕ್ಲಿಷ್ಟವಾದಂತಹ ಪದ ಇಲ್ಲ ಈ ಶ್ಲೋಕದಲ್ಲಿ, ತುಂಬಾ ಸರಳವಾದದ್ದು. ಅದಕ್ಕೆ ಭಗವದ್ಗೀತೆಯನ್ನ ಸಮನ್ವಯಗೊಳಿಸುವ ಒಂದು ಬೃಹತ್ ಗೀತೆ ಅಂತ ಕರಿತೀವಿ ನಾವು. ಯಾಕೆಂತಂದ್ರೆ ಅದರಲ್ಲಿ ಅನೇಕ ವಿರೋಧಾಭಾಸಗಳಿಂದ ಕೂಡಿರುವಂತಹ ವಿಚಾರಗಳನ್ನ ತುಂಬಾ ಸುಂದರವಾಗಿ ಪರಮಾತ್ಮ ಸಮನ್ವಯಗೊಳಿಸಿಬಿಟ್ಟಿದ್ದಾರೆ. ಇಲ್ಲಿ ಮನುಷ್ಯರು ಬೇರೆ ಬೇರೆ ರೀತಿಯಲ್ಲಿ ತನ್ನನ್ನ ಆರಾಧಿಸ್ತಾರೆ. ಅವರು ಯಾವುದೇ ರೀತಿಯಲ್ಲಿ ತನ್ನನ್ನ ಆರಾಧಿಸಲಿ, ಅವರಿಗೆ ಅವರನ್ನು ಕೂಡ ನಾನು ಅಷ್ಟೇ ಸಮನಾಗಿ ಪ್ರೀತಿಸ್ತೀನಿ ಅನ್ನೋ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ.
ಕೆಲವರು ಫಲಾಕಾಂಕ್ಷಿಗಳಾಗಿ ನನ್ನ ಸೇವೆಯನ್ನು ನಡೆಸ್ಕೊಡ್ತಾರೆ. ಸಂತೋಷ, ಅವರ ಇಷ್ಟಾರ್ಥ ಸಿದ್ಧಿಯನ್ನ ಪೂರೈಸ್ಕೊಡ್ತೀನಿ. ಹಾಗೆಯೇ ಸಹಸ್ರಾರು ಜನ ಯಾವುದೇ ಪ್ರತಿಫಲಕ್ಕೆ ಆಸೆ ಪಡದೆ ಇದು ಕರ್ತವ್ಯ ಅಂತ ತಿಳಿದು ಅದರ ಫಲವನ್ನ ನನಗಾಗಿಯೇ ಮುಡುಪಾಗಿಟ್ಟು ತಾವು ಅನೇಕ ಕ್ಲೇಶಗಳನ್ನ ಸಹಿಸಿಕೊಂಡು ಜ್ಞಾನನಿಷ್ಠರಾಗಿ ತಪೋನಿಷ್ಠರಾಗಿ ತನ್ಮೂಲಕ ಜ್ಞಾನ ಮಾರ್ಗದಿಂದ ನನ್ನ ಕಡೆ ಬರ್ತಾರೆ. ಅವರಿಗೂ ಕೂಡ ಫಲ ಸಿಗುತ್ತೆ. ಹೀಗಾಗಿ ಈ ಜಗತ್ತಿನಲ್ಲಿ ಎಲ್ಲರೂ ಯಾವುದೇ ಹಾದಿಯನ್ನ ತುಳಿದರೂ ಕೂಡ ಅವರು ನಾನು ಹಾಕಿದ ದಾರಿಯನ್ನೇ ಮೇಲ್ಪಂಕ್ತಿಯಾಗಿ ಭಾವಿಸಿಕೊಂಡು ಹಾಗೆ ನಡೆದುಕೊಂಡು ಬರ್ತಾರೆ ಅನ್ನುವ ವಿಶ್ವಾಸವನ್ನ ಈ ಶ್ಲೋಕದಲ್ಲಿ ಪರಮಾತ್ಮ ಕಲಿಸಿದ್ದಾರೆ. ತುಂಬಾ ಸುಂದರವಾದಂತಹ ಶ್ಲೋಕ. ಅನ್ವಯ ನೋಡಿ ಅರ್ಥ ತಿಳ್ಕೊಳ್ಳೋಣ. ಪಾರ್ಥ, ಎಲೈ ಅರ್ಜುನನೇ, ಈ ಯಾರು ಮಾಂ ನನ್ನನ್ನ ಯಥಾ ಹೇಗೆ ಪ್ರಪದ್ಯಂತೆ ಅರ್ಚಿಸ್ತಾರೋ ಭಜಿಸ್ತಾರೆಯೋ ಅಹಂ ನಾನು ಕೂಡ ತಾನ್ ಅವರನ್ನ ತಥಾ ಏವ ಹಾಗೆಯೇ ಭಜಾಮಿ ಭಜಿಸ್ತೇನೆ. ಈ ರಹಸ್ಯವನ್ನ ತಿಳಿದುಕೊಂಡು ಮನುಷ್ಯ ಬುದ್ಧಿವಂತರಾದ ಮಾನವ ಸಮೂಹ ಸರ್ವಶಃ ಎಲ್ಲ ರೀತಿಯಿಂದಲೂ ಮಮ ವರ್ತಮ ನನ್ನ ಮಾರ್ಗಕ್ಕೆ ಅನುವರ್ತಂತೆ ಅನುಸಾರವಾಗಿ ನಡೆದುಕೊಳ್ತಾರೆ. ತುಂಬಾ ಸುಲಭವಾದಂತಹ ಶ್ಲೋಕ, ಗಹನವಾದ ವಿಚಾರ ಉಂಟು. ಅಂದ್ರೆ ಮನುಷ್ಯ ತನ್ನ ಪ್ರಾರ್ಥನಾ ಪದ್ಧತಿಯನ್ನ ತಾನೇ ತಾನಾಗಿ ರೂಪಿಸ್ಕೊಂಡಿದ್ದಾರೆ. ಅಂದ್ರೆ ಮನುಷ್ಯರಲ್ಲಿ ಅನೇಕ ಭೇದಗಳಿರ್ಬೋದು ಅವರು ಪೂಜೆ ಮಾಡುವ ರೀತಿಯಲ್ಲಿ. ಒಬ್ಬ ಎಲ್ಲಾ ರೀತಿಯ ಆರಾಧನೆಯನ್ನ ಮಾಡಿ ದೇವತೆಗಳಿಗೆ ಆಹಾರಗಳನ್ನ ಎಲ್ಲವನ್ನ ಕೊಟ್ಟು ಪೂಜೆ ಮಾಡಬಹುದು. ಒಬ್ಬ ವಿಷ್ಣುವನ್ನೇ ಪೂಜೆ ಮಾಡಬಹುದು, ಇಲ್ಲ ಹರಿಯನ್ನ ಪೂಜೆ ಮಾಡಬಹುದು, ಹರನನ್ನ ಪೂಜೆ ಮಾಡಬಹುದು, ಯಾವುದೇ ರೂಪದಲ್ಲಿ ದೇವರನ್ನ ಅರ್ಚನೆ ಮಾಡಬಹುದು. ಹಾಗೆಲ್ಲ ಅರ್ಚನೆ ಬೇರೆ ಬೇರೆ ದೇವತೆಗಳ ಹೆಸರಿನಲ್ಲಿ ಮಾಡಿದ್ರು ಕೂಡ ಅದೆಲ್ಲ ಸಲ್ಲುವುದು ನನಗೆ ಅಂತ ಈ ವಿಶ್ವಾತ್ಮನಾದಂತಹ ಪರಮಾತ್ಮ ಹೇಳ್ತಾ ಇದ್ದಾರೆ. ಆ ಶ್ಲೋಕ ತುಂಬಾ ಸುಂದರವಾದದ್ದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ನಮ ಓಂ. ಇದು ಈ ಶ್ಲೋಕದ ಮಥಿತಾರ್ಥ. ಪೂಜಾ ಪದ್ಧತಿಗಳು ಬೇರೆ ಇರಬಹುದು, ಪೂಜಿಸಬಹುದಾದಂತಹ ದೇವತೆಗಳು ಭಿನ್ನರಾಗಿರಬಹುದು, ಪೂಜೆಗೆ ಉಪಯೋಗಿಸುವ ಭಾಷೆ ಬೇರೆ ಬೇರೆ ಆಗಿರಬಹುದು. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾದದ್ದು ಅವರ ಮನಸ್ಸಿನ ಭಾವನೆಗಳು. ಅವರು ಸಕಾಮವಾಗಿ ಅಂದ್ರೆ ಫಲಕ್ಕೆ ಆಸೆಪಟ್ಟು ಈ ಕೆಲಸವನ್ನ ಮಾಡಿರ್ಬೋದು, ಫಲಾಕಾಂಕ್ಷಿಗಳಲ್ಲದೆ ಈ ಪೂಜೆಯನ್ನು ನಡೆಸಿರ್ಬೋದು. ಆದ್ರೆ ಅವರೆಲ್ಲರೂ ಮಾಡುವ ಆ ಪೂಜನ ನನಗೆ ಸಲ್ಲುತ್ತೆ. ಹೀಗಾಗಿ ಈ ಜನರೆಲ್ಲ ನಾನು ಹಾಕಿದ ಹಾದಿಯನ್ನೇ ತುಳಿತಾರೆ ಅನ್ನುವ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಭಗವಂತ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಶ್ಲೋಕದಲ್ಲಿ 12ನೇ ಶ್ಲೋಕದಲ್ಲಿ ಜನ ಆಸೆಪಟ್ಟು ಕೆಲವು ಕರ್ಮಗಳನ್ನ ದೇವತೆಗಳ ಮೂಲಕ ಪಡೆದುಕೊಳ್ತಾರೆ. ಇಲ್ಲಿ ಅವರು ಫಲಾಪೇಕ್ಷೆಗಳಾಗಿದ್ದಾರೆ. ಅದಕ್ಕಾಗಿ ಅವರು ಕೊಂಚ ಬೇರೆ ರೀತಿಯನ್ನ ಮಾರ್ಗವನ್ನ ಅನುಸರಿಸ್ತಾರೆ ಅಂತ ಮಾತನ್ನ ಪರಮಾತ್ಮ ಹೇಳ್ತಾನೆ. ಆದ್ರೆ ಇದು ಜ್ಞಾನದಿಂದ ಮೂಡುವಂತಹ ಮನಸ್ಸಿನ ಸ್ಥಿತಿ ಯಾವುದಿರುತ್ತೆ, ಕೈವಲ್ಯ ಯಾರು ಹೊಂದುತ್ತಾರೆ ಆ ಏಕೈಕ ಬುದ್ಧಿಯಿಂದ, ಅಂದ್ರೆ ಬೇರೆ ಯಾವುದೇ ಈಶಣಗಳಿಲ್ಲದೆ ಯಾರು ಈ ಪೂಜೆಗಳನ್ನು ನಡೆಸ್ಕೋತಾರೆ, ಅದಕ್ಕಿಂತ ಭಿನ್ನವಾದಂತಹ ರೀತಿಯವರೆಗೂ ಇವ್ರಿಗೂ ಫಲ ಸಿಗುತ್ತೆ, ಇಲ್ಲ ಅಂತಲ್ಲ. ಆದರೆ ಆ ಫಲದಷ್ಟು ಉತ್ತಮವಾದ ಫಲ ಇದಲ್ಲ ಅನ್ನೋ ಮಾತನ್ನ ಈ 12ನೇ ಶ್ಲೋಕದಲ್ಲಿ ಹೇಳ್ತಾರೆ. ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿ ಯಜಂತಹ ಇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ.
ಇದು ತರತಮವಾದ. ಇಲ್ಲಿ ಇಂತಹ ಜನರು ಇದ್ದಾರೆ, ಯಾರು ತಾವು ಮಾಡಿದ ಕೆಲಸದಿಂದ ದೇವತೆಗಳನ್ನ ಆರಾಧಿಸಿ ತನ್ಮೂಲಕ ಈ ದೇವತೆಗಳಿಂದ ವರಗಳನ್ನ ಪಡೆದು ಈ ಜಗತ್ತಿನಲ್ಲಿ ಕ್ಷಿಪ್ರವಾಗಿ ಫಲಗಳನ್ನ ಪಡೆಯುವವರು ಇದ್ದಾರೆ. ಆದರೆ ಇವು ಕರ್ಮಜ ಸಿದ್ಧಿ. ಇದು ಕ್ಷಿಪ್ರವಾಗಿ ಆದಷ್ಟು ಬೇಗ ಫಲ ಕೊಡುವಂತಹ ರೀತಿ. ಇದು ತಪ್ಪು ಅಂತ ಭಗವಂತ ಹೇಳ್ತಾ ಇಲ್ಲ. ಆದ್ರೆ ಮುಂದಿನ ಶ್ಲೋಕಗಳಲ್ಲಿ ಇದು ಕೆಳಗಿನ ಸ್ತರದ ಫಲ ಸಿದ್ಧಿ ಅನ್ನೋ ಮಾತನ್ನ ದೃಢಪಡಿಸ್ತಾರೆ. ಶ್ಲೋಕ ನೋಡಿ. ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿ ಭವತಿ ಕರ್ಮಜ. ಈ ಶ್ಲೋಕದ ಅನ್ವಯಾರ್ಥವನ್ನ ತಿಳ್ಕೊಳ್ಳೋ. ಅನ್ವಯ ಹೇಗಿದೆ? ಕರ್ಮಣ ಸಿದ್ಧಿಂ ಕಾಂಕ್ಷಂತಹ ಇಹ ದೇವತಾಃ ಯಜಂತೆ ತೇಷಾಂ ಹಿ ಮಾನುಷೇ ಲೋಕೆ ಕರ್ಮಜ ಸಿದ್ಧಿ ಕ್ಷಿಪ್ರಂ ಭವತಿ. ಅರ್ಥ ನೋಡಿ. ಈಗ ಈ ಮಾನುಷೇ ಲೋಕೆ, ಮನುಷ್ಯರ ಲೋಕದಲ್ಲಿ ಕರ್ಮಣಾಂ ಸಿದ್ಧಿಂ, ಕರ್ಮಗಳ ಫಲವನ್ನ ಕಾಂಕ್ಷಂತಹ ಆಸೆ ಪಡುತ್ತ ದೇವತಾಹ, ದೇವತೆಗಳನ್ನ ಯಜಂತೆ ಪೂಜಿಸ್ತಾರೆ, ಆರಾಧಿಸ್ತಾರೆ, ಉಪಾಸನೆ ಮಾಡ್ತಾರೆ. ಕರ್ಮಜಾಹ, ಕರ್ಮಗಳಿಂದ ಉಂಟಾದಂತಹ, ಕರ್ಮ ಜ ಅಂತಂದ್ರೆ ಹುಟ್ಟಿರುವಂಥದ್ದು, ಕರ್ಮದಿಂದ ಹುಟ್ಟಿರುವಂಥದ್ದು. ಸಿದ್ಧಿ, ಆ ಸಿದ್ಧಿಯೂ ಕೂಡ ಕ್ಷಿಪ್ರಮ್ಯ ಭವತಿ, ಬೇಗನೆ ಉಂಟಾಗುತ್ತದೆ. ಇಲ್ಲಿ ಕಾಂಕ್ಷಂತಹ ಅಂತನೋ ಕಡೆ ಅವರು ಸಿದ್ಧಿಯನ್ನ ಬಯಸುತ್ತ, ಅಂದರೆ ನಾನು ಈ ಸತ್ಯನಾರಾಯಣ ಪೂಜೆಯನ್ನ ಮಾಡ್ತೀನಿ, ನನಗೆ ಈ ಒಂದು ವರ ಸಿಗಲಿ, ನಾನು ಈ ಪೂಜೆಯನ್ನ ಮಾಡ್ತೀನಿ, ಈ ಯಜ್ಞವನ್ನ ಮಾಡ್ತೀನಿ, ನನಗೆ ಈ ಫಲಸಿದ್ಧಿ ದೊರಕಲಿ. ಹೀಗೆ ಫಲಾಕಾಂಕ್ಷೆಗಳಲ್ಲಿ ಯಾವ ಒಂದು ಯಜ್ಞವನ್ನು, ಪೂಜೆಯನ್ನು ನಡೆಸ್ಕೊಂಡು ಬರ್ತಾರೆಯೋ ಜನ, ಅದಕ್ಕೆ ಫಲ ಸಿಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇಲ್ಲಿ ದೇವತಾಹ ಯಜಂತೆ, ದೇವತೆಗಳನ್ನ ಕುರಿತು ಯಜ್ಞವನ್ನ ಮಾಡ್ತಾರೆ. ಇಂದ್ರಾದಿ ದೇವತೆಗಳನ್ನ ಆಹ್ವಾನಿಸಿ ಅವರಿಗೆ ಅಜ್ಜಾಹುತಿಗಳನ್ನ ಕೊಟ್ಟು ಹವಿಸ್ಸುಗಳನ್ನ ಅರ್ಪಣೆ ಮಾಡಿ ಅವರನ್ನ ಉಳಿಸಿಕೊಂಡು ಅವರಿಂದ ಅನೇಕ ಪ್ರಾಪಂಚಿಕ ಸುಖಗಳನ್ನ ಬಯಸುವ ಜನ ತುಂಬಾ ಇದ್ದಾರೆ. ಅವರಿಗೆ ಆಯಾ ಸಿದ್ಧಿಗಳು ಕೂಡ ದೊರಕಬಹುದು, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಕರ್ಮಜ ಫಲಂ ಶೀಘ್ರಂ ಭವತಿ, ಈ ಕರ್ಮದಿಂದ ಉಂಟಾದಂತಹ ಫಲ ಕ್ಷಿಪ್ರವಾಗಿ ಬೇಗ ಅವ್ರಿಗೆ ಲಭಿಸಬಹುದು. ಆದರೆ ನತು ಜ್ಞಾನ ಫಲಂ, ಈ ಜ್ಞಾನ ಫಲ, ಜ್ಞಾನ ಮಾರ್ಗದ ಮೂಲಕ ಪರಮಾತ್ಮನನ್ನ ಸಾಕ್ಷಾತ್ಕರಿಸಿಕೊಂಡಾಗ ಯಾವ ಒಂದು ಕೈವಲ್ಯ ಪದ ಸಿಗುತ್ತೆ, ಮೋಕ್ಷ ಪದ ಸಿಗುತ್ತೆ, ಮುಕ್ತಿ ಸಿಗುತ್ತೆ, ಜ್ಞಾನದ್ದು ದುಷ್ಪ್ರಾಪ್ಯತ್ವಾತ್, ಜ್ಞಾನಸ್ಯ ಫಲಂ ದುಷ್ಪ್ರಾಪ್ಯತ್ವಾತ್. ಆ ಜ್ಞಾನ ನಿಷ್ಠೆಯ ಮೂಲಕ ನಾವು ಪಡೆಯಬೇಕಾದಂತಹ ಮೋಕ್ಷ ಪದ ಕಷ್ಟಕರವಾದದ್ದು. ಇದು ಶ್ರೀಧರ ಸ್ವಾಮಿಗಳು ಕೊಡುವಂತಹ ವ್ಯಾಖ್ಯಾನ. ಕರ್ಮಜ ಫಲಂ ಶೀಘ್ರಂ ಭವತಿ ನತು ಜ್ಞಾನ ಫಲಂ ಕೈವಲ್ಯಂ ಮುಕ್ತಿ ಜ್ಞಾನಸ್ಯ ದುಷ್ಪ್ರಾಪ್ಯತ್ವಾತ್. ಯಾಕೆಂತಂದ್ರೆ ಆ ಕೈವಲ್ಯ ಪದ ಶಿವ ಸಾಯುಜ್ಯ ಅಥವಾ ಕೃಷ್ಣನಲ್ಲಿ ಲೀನವಾಗುವ, ಪರಮಾತ್ಮನಲ್ಲಿ ಲೀನವಾಗುವ ಆ ಒಂದು ಕೈವಲ್ಯ ತುಂಬಾ ಕಷ್ಟಪ್ರಾಯವಾದದ್ದು. ಜ್ಞಾನ ನಿಷ್ಠೆಯಿಂದ ಜೀವನವನ್ನ ನಡೆಸಿದಾಗ ಅದು ಇದೇ ಜೀವನದಲ್ಲಿ ಸಿಗಬಹುದು ಅಥವಾ ಸಾಯುವಾಗ ಪಡೆಯಬಹುದಾದಂತಹ ಮುಕ್ತಿ, ಜೀವನ್ ಮುಕ್ತಿ ಅಥವಾ ವಿದೇಹ ಮುಕ್ತಿ. ಆ ಮುಕ್ತಿಯನ್ನ ಪಡೆಯೋದು ತುಂಬಾ ಕಷ್ಟ ಸಾಧ್ಯವಾದದ್ದು. ಅದು ನಮ್ಮ ಗುರಿಯಾಗಬೇಕು. ಆದರೆ ಈ ಕ್ಷಿಪ್ರವಾಗಿ ಸಿಗಬಹುದಾದಂತಹ ದೇವತೆಗಳು ನೀಡುವ ಕರ್ಮಜದಿಂದ ಉಂಟಾಗುವಂತಹ ಫಲಪ್ರಾಪ್ತಿಯಲ್ಲ. ಇದು ಇದರ ಅಂತರಾರ್ಥ. ಶ್ಲೋಕ ಇನ್ನೊಂದ್ಸಲ ನೋಡಿ. ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿ ಯಜಂತ ಇಹ ದೇವತಾಹ. ಇಲ್ಲಿ ದೇವತಾಹ ಅಂತಂದ್ರೆ ಇಂದ್ರನೇ ಮುಂತಾದಂತಹ ದೇವತೆಗಳು ಅಥವಾ
ಸತ್ಯನಾರಾಯಣ ಸ್ವರೂಪಿಯಾದಂತಹ ಅನೇಕ ಇತರ ದೇವತೆಗಳು ಅಥವಾ ದೇವತೆಯರು ಯಾರೇ ಆಗಲಿ ಕೂಡ ಇವರು ಮಾನುಷೇ ಲೋಕೆ, ಈ ಮನುಷ್ಯ ಲೋಕದಲ್ಲಿ ಕ್ಷಿಪ್ರಂ ಹಿ ಕರ್ಮಜಾ ಸಿದ್ಧಿರ್ಭವತಿ, ತಮ್ಮ ಪೂಜೆಯ ಕಾರಣದಿಂದಾಗಿ ಉಂಟಾಗುವಂತಹ ಒಂದು ಫಲವನ್ನ ಪಡೆದುಕೊಳ್ಳಬಹುದು. ಅಂದ್ರೆ ಅಂತರಾರ್ಥ ಏನು ಅಂತಂದ್ರೆ, ಈ ಸಿದ್ಧಿಯನ್ನು ಅವರು ಪಡಿಬಹುದು, ಆದರೆ ಆತ್ಮ ಸಾಕ್ಷಾತ್ಕಾರದ ಯಾವ ಒಂದು ಪರಾಕಾಷ್ಠ ಸ್ಥಿತಿ, ಸಚ್ಚಿದ ಆನಂದ ಸ್ವರೂಪಿಯಾದ ಆ ಪರಮಾತ್ಮನಲ್ಲಿ ಲೀನವಾದಾಗ ನಮಗೆ ದೊರಕುವಂತಹ ಒಂದು ಸಮಾಧಿ ಸ್ಥಿತಿ, ಯಾವುದರಿಂದ ನಿರಂತರವಾದ ಆನಂದವನ್ನು ನಾವು ಪಡೆಯಬಹುದು, ಅದು ಕಷ್ಟ ಸಾಧ್ಯವಾದದ್ದು, ಎಷ್ಟು ಸುಲಭವಾಗಿ ದಕ್ಕುವುದಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕ ನೋಡಿ, 13ನೇ ಶ್ಲೋಕ. ಇದು ಅನೇಕ ವಿವಾದಗಳಿಗೆ ಎಡೆ ಕೊಟ್ಟಿರುವಂತಹ ಶ್ಲೋಕ ವಿಚಾರ. ಆದರೆ ಪರಂಪರೆಯಲ್ಲಿ ಇದಕ್ಕೆ ವಿಶಿಷ್ಟವಾದಂತಹ ಸ್ಥಾನ ಉಂಟು. ನಿಜ ಹೇಳಬೇಕು ಅಂತಂದ್ರೆ, ಸನಾತನ ಧರ್ಮದಲ್ಲಿ ಈ ವರ್ಣ ವ್ಯವಸ್ಥೆಗೆ, ಆಶ್ರಮ ವ್ಯವಸ್ಥೆಗೆ ತುಂಬಾ ವಿಶೇಷವಾದಂತಹ ಸ್ಥಾನ ಇದೆ. ಆದ್ರೆ ಇದು ಜಾತಿಗೂ ಇದಕ್ಕೂ ಸಂಬಂಧ ಏರ್ಪಡಿಸೋದು ಸರಿ ಕಾಣುವುದಿಲ್ಲ. ಯಾಕೆಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆ ಮಾತನ್ನು. ಪರಮಾತ್ಮನ ಮಾತು, ಚಾತುರ್ವರ್ಣ್ಯಂ ಮಯಾ ಸ್ಪಷ್ಟಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿಧಿ ಅಕರ್ತಾರಂ ಅವ್ಯಯಂ. ಅಂದ್ರೆ ಎರಡೂ ಮಾತನ್ನ ಇಲ್ಲಿ ಹೇಳ್ತಾರೆ. ನಾನು ಈ ವರ್ಣ ವ್ಯವಸ್ಥೆಯನ್ನ ಮಾಡಿದೆ, ಹಾಗೆಂದು ಮಾತ್ರಕ್ಕೆ ನಾನು ಇದರ ಕರ್ತ ಅಲ್ಲ. ಯಾಕೆಂತಂದ್ರೆ ನಾನು ಇದನ್ನ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಯಾವುದೇ ವಿರುದ್ಧ ಭಾವನೆಗಳಿರಲಿಲ್ಲ. ಇದು ಕೇವಲ ಕರ್ಮ ಅಂತ ಹೇಳಿ ಮಾಡಿದ್ದ ಮಾತು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಪಿ ಮಾಂ ವಿಧಿ ಅಕರ್ತಾರಂ ಅವ್ಯಯಂ. ಯಾಕಂದ್ರೆ ಯಾವುದೇ ವಿಚಾರವನ್ನ ಸೃಷ್ಟಿ ಮಾಡಿದಾಗ ಅದಕ್ಕೆ ಒಂದು ಅಂತ್ಯವೂ ಇರಬೇಕಾಗತ್ತೆ, ಮತ್ತು ಅದನ್ನ ಮಾಡಿದ್ದರಿಂದ ಅದರ ಕರ್ಮ ಫಲವನ್ನ ನಾನು ಭೋಗಿಸಬೇಕಾಗತ್ತೆ. ಆದರೆ ಇದನ್ನ ನಾನು ನಿಷ್ಕಾಮ ಕರ್ಮದಿಂದ ಮಾಡಿದ್ದರಿಂದ ನನಗೆ ಇದರ ಫಲ ತಟ್ಟುವುದಿಲ್ಲ ಅನ್ನೋ ಮಾತನ್ನ ಕೃಷ್ಣ ಹೇಳ್ತಾರೆ. ಸ್ವಲ್ಪ ವಿವರವಾಗಿ ನೋಡೋಣ ಈ ವಿಚಾರವನ್ನ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, 4 ವರ್ಣಗಳನ್ನ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ವರ್ಣಗಳನ್ನ ಗುಣ ಕರ್ಮ ವಿಭಾಗಶಃ ಮಯಾ ಸೃಷ್ಟಂ. ಗುಣ ಮತ್ತು ಕರ್ಮ ಇವುಗಳ ಆಧಾರದ ಮೇಲೆ ನಾನು ಸೃಷ್ಟಿಸಿದ್ದೇನೆ. ಗುಣ ಅಂತಂದ್ರೆ ಸತ್ವ, ರಜಸ್ ಮತ್ತು ತಮಸ್, ಆ 3 ಗುಣಗಳು. ಮತ್ತೆ ಗುಣ ಎರಡನೇದು ಕರ್ಮ. ಕರ್ಮ ಅಂತಂದ್ರೆ ಮಾಡುವಂತಹ ಕೆಲಸಗಳು. ಕೃಷ್ಣ ಪರಮಾತ್ಮನೇ ಮುಂದೆ 10ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಸಾಕಷ್ಟು ಹೇಳ್ತಾನೆ. 18ನೇ ಅಧ್ಯಾಯದಲ್ಲಿ ಪ್ರತಿಯೊಬ್ಬ ವರ್ಣಕ್ಕೂ ಇರುವಂತಹ ಕೆಲಸಗಳ ಬಗ್ಗೆ ಹೇಳ್ತಾನೆ. ಅದು 18ನೇ ಅಧ್ಯಾಯದಲ್ಲಿ ತುಂಬಾ ದೀರ್ಘವಾಗಿ ಬಂದಿದೆ. ಇಲ್ಲಿ ಸಂಕ್ಷಿಪ್ತವಾಗಿ ಅದನ್ನ ವಿಷಯವನ್ನ ಹೇಳ್ತಾರೆ. ಇಲ್ಲಿ ಚಾತುರ್ವರ್ಣ್ಯ ಅಂತ ಅನ್ನೋದು 4 ಪ್ರಮುಖ ವಿಭಾಗಗಳಾಗಿ ಮಾನವರ ವಿಭಜನೆ. ಯಾವ ಆಧಾರ? ಗುಣ ಮತ್ತು ಕರ್ಮ, ಅವರಲ್ಲಿರುವಂತಹ ಸತ್ವ ರಜಸ್ ತಮೋ ಗುಣಗಳು ಮತ್ತು ಅವರು ಮಾಡುವಂತಹ ಕೆಲಸ, ಇವುಗಳ ಆಧಾರದ ಮೇಲೆ. ಇದು ಜಾತಿಯಿಂದ ಹುಟ್ಟಿದ್ದೆ ಅಂತಂದ್ರೆ ಅದರ ಬಗ್ಗೆ ಕೃಷ್ಣ ಇಲ್ಲಿ ಖಂಡಿತ ಇದು ಜಾತಿಯ ಬಗ್ಗೆ ಇದು ಅವರು ಹುಟ್ಟಿನಿಂದ ಬಂದದ್ದು ಅನ್ನೋ ಮಾತನ್ನ ಇಲ್ಲಿ ಹೇಳೋದಿಲ್ಲ. ಅದಿಲ್ಲೂ ಇಲ್ಲ ಕೂಡ. ಯಾಕೆಂತಂದ್ರೆ ಋಗ್ವೇದದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಉಲ್ಲೇಖ ಬರುತ್ತೆ ಪುರುಷ ಸೂಕ್ತದಲ್ಲಿ. ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹು ರಾಜನ್ಯ ಕೃತಃ ಊರು ತದಸ್ಯ ಯದ್ ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ. ಅಂದ್ರೆ ಒಬ್ಬ ವಿರಾಟ್ ಪುರುಷ, ಆ ವಿರಾಟ್ ಪುರುಷನ ಮುಖದಿಂದ ಬ್ರಾಹ್ಮಣ ಬಂದ. ಬಾಹು ರಾಜನ್ಯ ಕೃತಃ, ಅವನ ಕೈಗಳನ್ನ, ತೋಳುಗಳನ್ನ, ರಾಜನ್ಯ ಅವರನ್ನ ಕ್ಷತ್ರಿಯರು ಅಲ್ಲಿಂದ ಅವನ ಬಾಹು ರಾಜನ್ಯ ಕೃತಃ, ಅವನ ಬಾಹುಗಳನ್ನ ಕ್ಷತ್ರಿಯರನ್ನಾಗಿ ಮಾಡಲಾಯಿತು. ಕೃತಃ ಊರು ತದಸ್ಯ ಯದ್ವೈಶ್ಯ. ಊರು ಅಂತಂದ್ರೆ ತೊಡೆಗಳು,
ಅವುಗಳಿಂದಾಗಿ ವೈಶ್ಯ ಹುಟ್ಟಿದ. ರಾಜನ್ ಊರು ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರ ಅಜಾಯತ. ಇದು ವಿರಾಟ್ ಪುರುಷನ ಕಲ್ಪನೆ. ಇಲ್ಲಿ ಯಾವುದೇ ಅಂಗ ಇನ್ನೊಂದು ಅಂಗಕ್ಕಿಂತ ಹೆಚ್ಚಿನದು ಅನ್ನೋ ಮಾತಲ್ಲ. ಪ್ರತಿಯೊಂದು ಅಂಗವೂ ಕೂಡ ಒಬ್ಬ ವ್ಯಕ್ತಿ ಸರಿಯಾಗಿರ್ಬೇಕಾದ್ರೆ ಊನ ಇಲ್ಲದೆ ಎಲ್ಲ ಅಂಗಗಳು ಇರಬೇಕಾದ್ದು ಸರಿಯಾದ ಸ್ಥಿತಿ ಸಮಸ್ಥಿತಿ. ಆದ್ರಿಂದ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದೇನು ಅಂತಂದ್ರೆ, ಈ 4 ವರ್ಣಗಳ ಸೃಷ್ಟಿಯಾದದ್ದು ಇಡೀ ಸಮಾಜದ ವ್ಯವಸ್ಥೆಗಾಗಿ. ಯಾರೂ ಕೂಡ ತಮ್ಮ ಈ ಒಂದು ವರ್ಣ ವ್ಯವಸ್ಥೆಯನ್ನ ಅದರಲ್ಲಿ ತಪ್ಪು ಹುಡುಕುವ ಅಗತ್ಯ ಇಲ್ಲ. ವಿಹಿತವಾದ ಕರ್ಮಗಳನ್ನು ನಡೆಸಿಕೊಂಡು ಹೋದರೆ ಸಮಾಜ ಸರಿಯಾಗಿ ನಡ್ಕೊಂಡು ಬರುತ್ತೆ. ಇದಕ್ಕೆ ಪೂರಕವಾಗಿ ನಾವು ಮಹಾಭಾರತದಲ್ಲಿ ಮತ್ತೆ ಭಾಗವತದಲ್ಲಿಯೂ ಕೂಡ ಅನೇಕ ವಿಚಾರಗಳನ್ನ ಕಾಣ್ತೀವಿ. ಇದೇ ವಿಚಾರವನ್ನ ಹೇಳ್ತು. ಇಲ್ಲಿ ಒಂದು ಮಾತನ್ನ ಶಂಕರಾಚಾರ್ಯರು ಹೇಳ್ತಾರೆ ತಮ್ಮ ಭಾಷ್ಯದಲ್ಲಿ. ಸಾತ್ವಿಕ ಅಂದ್ರೆ ಸತ್ವ ಪ್ರಧಾನವಾದಂತಹ ಯಾವ ಗುಣ ಇದೆ ಅದು ಬ್ರಾಹ್ಮಣನಿಗೆ ಅನ್ವಯವಾಗಿ ಶಮೋದಮಸ್ತಪಃ ಇತ್ಯಾದಿಗಳೆಲ್ಲ ಈ 18ನೇ ಚಾಪ್ಟರ್ ಅಲ್ಲಿ ನಾವು ಏನ್ ಹೇಳ್ತೀವಿ ಅದೆಲ್ಲವೂ ಕೂಡ ಆ ಬ್ರಾಹ್ಮಣನಲ್ಲಿ ಇರಬೇಕಾದಂತಹ ಗುಣಗಳು, ಅವನು ಮಾಡಬೇಕಾದಂತಹ ಕೆಲಸಗಳು ಕೂಡ. ಮತ್ತೆ ಈ ಸತ್ವ ಗುಣವನ್ನ ಇಟ್ಟುಕೊಂಡು, ಆದರೆ ಪ್ರಧಾನವಾಗಿ ರಜೋಗುಣ ಇರುವಂತಹವನು ಕ್ಷತ್ರಿಯ. ಯಾಕೆಂತಂದ್ರೆ ಅವನಿಗೆ ಶೌರ್ಯ, ತೇಜ ಇಂತಹ ಅನೇಕ ಕಾರ್ಯಗಳು ಇರುವುದರಿಂದಾಗಿ ಅವನಲ್ಲಿ ರಜೋಗುಣ ಇರುತ್ತೆ. ಆದರೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಸತ್ವಗುಣ ಇರುತ್ತೆ. ಆ ಮಾತನ್ನ ಹೇಳ್ತೀನಿ ಇಲ್ಲಿ. ಸತ್ವ ಉಪಸರ್ಜನ ರಜಃ ಪ್ರಧಾನಸ್ಯ. ಉಪಸರ್ಜನ ಅಂತಂದ್ರೆ ಅದರ ಕಡಿಮೆ ಭಾಗ, ಅದನ್ನ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಸತ್ವಗುಣ ಇದ್ದು ಪ್ರಧಾನವಾಗಿ ರಜೋಗುಣ ಇರೋದಕ್ಕೆ ಸತ್ವ ಉಪಸರ್ಜನ ರಜಃ ಪ್ರಧಾನಸ್ಯ ಕ್ಷತ್ರಿಯಸ್ಯ ಶೌರ್ಯ ತೇಜ ಪ್ರಭೃತಿನೇ ಕರ್ಮಾಣಿ. ಅವನು ಮಾಡಬೇಕಾದಂತಹ ಕೆಲಸಗಳು ತನ್ನ ಬಾಹುಬಲದಿಂದ ಜನರ ರಕ್ಷಣೆಯನ್ನು ಮಾಡಬೇಕಾಗುತ್ತೆ. ತಮ ಉಪಸರ್ಜನ ರಜ ಪ್ರಧಾನಸ್ಯ ವೈಶ್ಯಸ್ಯ ಕೃಷ್ಯಾದೀನಿ. ಮತ್ತೆ ಕೃಷಿ ಕರ್ಮದಲ್ಲಿ ತೊಡಗಿರುವಂತಹ ವಣಿಜರು ತಮ ಉಪಸರ್ಜನ ರಜ ಪ್ರಧಾನಸ್ಯ, ಅವರಲ್ಲಿ ತಮೋಗುಣ ಇದೆ, ಕಡಿಮೆ ಪ್ರಮಾಣದಲ್ಲಿ ತಮೋಗುಣ ಇದೆ, ಅಧಿಕವಾಗಿ ರಜೋಗುಣ ಇರುತ್ತೆ. ಅಂತಹ ವೈಶ್ಯರು ಕೃಷಿ ಇತ್ಯಾದಿಗಳಲ್ಲಿ ಪಶು ಕರ್ಮಗಳಲ್ಲಿ ತೊಡಗಬೇಕಾಗುತ್ತದೆ. ರಜ ಉಪಸರ್ಜನ ತಮಃ ಪ್ರಧಾನಸ್ಯ, ರಜೋಗುಣವನ್ನ ಅಲ್ಪ ಪ್ರಮಾಣದಲ್ಲಿ ಇಟ್ಟುಕೊಂಡು ತಮೋಗುಣ ಹೆಚ್ಚಾಗಿರುವಂತಹ ಜನ ಶುಶ್ರೂಷಯ ಕರ್ಮ ಇತ್ಯೇವಂ ಗುಣಕರ್ಮ ವಿಭಾಗಶಃ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಇತ್ಯರ್ಥ. ಅಂದ್ರೆ ಪ್ರಮುಖವಾಗಿ ಈ ಗುಣಗಳು ಹೇಗಿರಬೇಕು ಈ 4 ವರ್ಣದವರಲ್ಲಿ ಅನ್ನೋ ಮಾತನ್ನ ಅಲ್ಲಿ ಶಂಕರರು ವಿವರಣೆಗೆ ತಂದಿದ್ದಾರೆ. ಮತ್ತು ಒಂದು ಮಾತು ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾನೆ, ತಸ್ಯ ಕರ್ತಾರಂ ಅಪಿ ಅಕರ್ತಾರಂ ಅವ್ಯಯಂ ಮಾಂ ವಿಧಿ. ಈ ಸೃಷ್ಟಿಯನ್ನ, ಚತುರ್ವರ್ಣಗಳ ಸೃಷ್ಟಿಯನ್ನ ನಾನು ಮಾಡಿದೆ, ಆದ್ರೂ ಕೂಡ ಅದರ ಫಲ ನನಗೆ ದಕ್ಕೋದಿಲ್ಲ. ಯಾಕೆಂತಂದ್ರೆ ಅಕರ್ತಾರಂ ಅವ್ಯಯಂ ಮಾಂ ವಿಧಿ, ನಾನು ಅವ್ಯಯ ಆದ್ದರಿಂದ ನನಗೆ ಅದರ ಫಲ ದಕ್ಕೋದಿಲ್ಲ, ಆ ಫಲ ನನಗೆ ಅಂಟೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ಚಾತುರ್ವರ್ಣ್ಯಂ ಮಯಾ ಏವ ಸೃಷ್ಟಮಿತಿ ಸತ್ಯಂ, ನಾನು ಈ 4 ವರ್ಣವನ್ನ ಸೃಷ್ಟಿ ಮಾಡಿದೆ ಅಂತ ಅನ್ನೋದು ನಿಜ. ತಥಾಪಿ ಏವಂ ತಸ್ಯ ಕರ್ತಾರಮಪಿ ಫಲತಃ ತಸ್ಯ ಅಕರ್ತಾರಮೇವ ಇದು ಮಾಂ ವಿಧಿ. ನಾನು ಅದನ್ನ ಮಾಡಿದ್ರೂ ಕೂಡ ಅದರ ಕರ್ಮಫಲ ನನಗೆ ಉಂಟಾಗೋದಿಲ್ಲ. ಆದ್ದರಿಂದ ನಾನು ಈ ಕೆಲಸವನ್ನ ಮಾಡಿರೋದು ಕರ್ತವ್ಯ ಅಂತ ತಿಳಿದು ಮಾಡಿದ್ದೇನೆಯೇ ಹೊರತು ಇದನ್ನ ಮಾಡಿದ್ದಂತಹ ಒಂದು ಕರ್ಮ ಫಲ ನನಗೆ ಅಂಟೋದಿಲ್ಲ. ತತ್ರ ಹೇತು ಅವ್ಯಯಂ ಆಸಕ್ತಿರಾಹಿತ್ಯೇನ ನಾಶರಹಿತಂ. ಅದರಲ್ಲಿ ನನಗೆ
ಆಸೆ ಇಲ್ಲದರಿಂದ, ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ಇದ್ದದ್ರಿಂದ ನನಗೆ ಈ ಒಂದು ಕರ್ಮ ಫಲ ಅಂಟೋದಿಲ್ಲ ಅನ್ನೋ ಮಾತನ್ನ ಶ್ರೀಧರ ಸ್ವಾಮಿಗಳು ತಮ್ಮ ವಿವರಣೆಯಲ್ಲಿ ಕೊಡ್ತಾರೆ. ಇಲ್ಲಿ ನಾವು ಎರಡು ವಿಚಾರಗಳನ್ನ ಗಮನಕ್ಕೆ ತಂದ್ಕೋಬೇಕಾಗತ್ತೆ. ಚಾತುರ್ವರ್ಣ್ಯ ಬಹುಶಃ ತುಂಬಾ ಆರಂಭದ ಭಾಗದಲ್ಲಿ ಪ್ರಾಯಶಃ ಹುಟ್ಟಿದಂತಹ ಒಂದು ವ್ಯವಸ್ಥೆ ಅಂತ ಅನ್ನಿಸುತ್ತೆ. ಇದರ ಬಗ್ಗೆ ಅನೇಕ ಪುಂಖಾನುಪುಂಖವಾದಂತಹ ಗ್ರಂಥಗಳು, ಲೇಖನಗಳು, ವಿಚಾರಗಳು, ಚರ್ಚೆಗಳು ಆಗಿದೆ. GS ಖುರ್ಯೆ ಅಂತ ಒಬ್ಬರು ತುಂಬಾ ಪ್ರಮುಖ ಸಮಾಜಶಾಸ್ತ್ರಜ್ಞರು, ಅವರು ಇದರ ಬಗ್ಗೆ ತುಂಬಾ ದೀರ್ಘವಾದಂತಹ ಒಂದು ಅಧ್ಯಯನವನ್ನ ಮಾಡಿದ್ದಾರೆ. ಅವರ ವಿಚಾರಗಳು ತುಂಬಾ ಸ್ತುತ್ಯರ್ಹ. ಹಾಗೆ ಅಂಬೇಡ್ಕರ್ ಅವರು ಕೂಡ ಇದರ ಬಗ್ಗೆ ಸಾಕಷ್ಟು ಮಾತುಗಳನ್ನ ಆಡಿದ್ದಾರೆ. ಮತ್ತೆ ನಮ್ಮ ಅನೇಕ ವಿಚಾರವಾದಿಗಳು ಇದರ ಬಗ್ಗೆ ಅನೇಕ ತಪ್ಪುಗಳನ್ನ ಕಂಡುಹಿಡಿದಿದ್ದಾರೆ ಈ ವ್ಯವಸ್ಥೆಯಲ್ಲಿ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಈ ಚಾತುರ್ವರ್ಣ್ಯದ ಹಿಡಿತ ಭಾರತೀಯ ಸಮಾಜದ ಮೇಲೆ ಅನಾದಿ ಕಾಲದಿಂದ ಈಗಿನವರೆಗೂ ನಡ್ಕೊಂಡೇ ಬಂದಿದೆ. ಇದರಲ್ಲಿ ಬರೀ ತಪ್ಪುಗಳೇ ಇದ್ದಿದ್ರೆ ಈ ವ್ಯವಸ್ಥೆ ಮುಂದುವರ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದರ ವಿರುದ್ಧ ಯಾವಾಗ್ಲೂ ಜನ ದಂಗೆದ್ದು ಇದು ಯಾವಾಗ್ಲೂ ಹೊರಟೋಗ್ತಾ ಇತ್ತು. ಇಲ್ಲಿ ವರ್ಣ ವ್ಯವಸ್ಥೆ ಅಥವಾ ಜಾತಿ ವ್ಯವಸ್ಥೆ, ಅದರಲ್ಲಿನ ಮುಖ್ಯ ಸಮಸ್ಯೆ ಏನು ಅಂತಂದ್ರೆ ಇದಕ್ಕೂ ಹುಟ್ಟಿಗೂ ತಳುಕು ಹಾಕಿರೋದು. ಅದರಿಂದಾಗಿ ಅನೇಕ ಸಮಸ್ಯೆಗಳು ಉದ್ಭವವಾಗಿವೆ. ಆದ್ರೆ ಮೂಲ ರೂಪದಲ್ಲಿ ಈ ಚಾತುರ್ವರ್ಣ್ಯ, ಮಹಾತ್ಮ ಗಾಂಧಿಯವರು ಕೂಡ ಅದರ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದರು. ಅವರ ಅನಾಸಕ್ತಿ ಯೋಗ ಅಂತ ಒಂದು ಗೀತೆಯ ಬಗ್ಗೆ ಅವರು ಬರೆದಂತಹ ಕಾಮೆಂಟ್ರಿ ಇವತ್ತಿಗೂ ಕೂಡ ಅನಾಸಕ್ತಿ ಯೋಗ ಅಂತ ಪ್ರಸಿದ್ಧವಾಗಿದೆ. ಅದರಲ್ಲಿ ಅವರು ಕೆಲವು ವಿಚಾರಗಳನ್ನ ಹೇಳ್ತಾರೆ. ಮೂಲ ರೂಪದಲ್ಲಿ ಈ ಚಾತುರ್ವರ್ಣ್ಯ ಪದ್ಧತಿ ಮನುಷ್ಯ ಸಮಾಜಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯವನ್ನ ತರೋದಕ್ಕೆ ಸಾಧ್ಯವಾಯಿತು. ಅದು ಸುಖ ಸಮೃದ್ಧಿಗಳಿಂದ ಬಾಳೋದಕ್ಕೆ ಸಾಧ್ಯವಾಯಿತು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಮ್ಮ ಸಂಸ್ಕೃತಿಯ ಮೇಲೆ ಅನೇಕ ಆಘಾತಗಳು ಆಗಾಗ ಖಂಡಿತಾನೆ ಬರ್ತಾ ಇದೆ. ಆದ್ರೂ ಕೂಡ ಹಿಂದೂಗಳು ಒಂದು ಗುಂಪಾಗಿ ಉಳಿದುಕೊಳ್ಳೋದಕ್ಕೆ ಪ್ರಾಯಶಃ ಈ ಚಾತುರ್ವರ್ಣ್ಯವೇ ಕಾರಣ ಅನ್ನೋ ಮಾತು ಕೂಡ ಬರುತ್ತೆ. ಆಂತರಿಕವಾಗಿ ಇದು ಸಮಸ್ಯೆಗಳನ್ನು ನಿರ್ಮಾಣ ಮಾಡಿದ್ರೂ ಕೂಡ ಹೊರಗಿನ ಆಘಾತಗಳನ್ನ ತಡೆದುಕೊಳ್ಳೋದಕ್ಕೆ ಈ ವರ್ಣ ವ್ಯವಸ್ಥೆ ತುಂಬಾ ಉಪಯುಕ್ತವಾಯಿತು. ಆದ್ದರಿಂದಲೇ ಇವತ್ತು ಕೂಡ ಹಿಂದೂ ಧರ್ಮ ಗಟ್ಟಿಯಾಗಿ ಉಳಿದಿದೆ. ಬೌದ್ಧ ಧರ್ಮ ಸಂಪೂರ್ಣವಾಗಿ ನಶಿಸಿ ಹೋಯಿತು ಭಾರತದಲ್ಲಿ. ಯಾಕೆಂತಂದ್ರೆ ಮುಖ್ಯವಾಗಿ ಬೌದ್ಧ ಮತ ನಾಶವಾಗೋದಕ್ಕೆ ಕಾರಣ ಮುಸಲ್ಮಾನರ ದಾಳಿ. ಆದ್ರೆ ಇವತ್ತು ಮುಸಲ್ಮಾನರ ದಾಳಿಯನ್ನ ಅನೇಕ ಶತಮಾನಗಳ ಕಾಲ ಭಾರತದಲ್ಲಿ ಆಗಿದ್ರೂ ಕೂಡ ಹೆಚ್ಚಿನ ಜನ ಅಲ್ಲಿಗೆ ಮತಾಂತರವಾಗಲಿಲ್ಲ. ಆದ್ರೆ ಬೌದ್ಧ ಮತದಲ್ಲಿ ಆ ತರ ಆಗ್ಲಿಲ್ಲ. ಅಲ್ಲಿ ಎರಡೇ ವಿಭಾಗಗಳಿದ್ದು. ಒಂದು ಶ್ರಮಣರು, ಇನ್ನೊಬ್ಬರು ಆ ಶ್ರಮಣರನ್ನ ಆರಾಧಿಸುವಂತಹ ಸಾಮಾನ್ಯ ಜನ, ದ ಲೈಟಿ. ಯಾವಾಗ ಶ್ರಮಣರನ್ನ ಹಿಡಿದು ಅವರನ್ನೆಲ್ಲ ಧ್ವಂಸ ಮಾಡಿದ್ರು ಅಥವಾ ಮತಾಂತರಗೊಳಿಸಿದ್ರು, ಆವಾಗ ಉಳಿದ ಜನ ತಾವಾಗಿ ಇಸ್ಲಾಂಗೆ ಕನ್ವರ್ಟ್ ಆದ್ರು. ಆದ್ರೆ ಹಿಂದೂಗಳಲ್ಲಿ ಅಂತಹ ಒಂದು ಪರಿಸ್ಥಿತಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂತಂದ್ರೆ ಈ ವರ್ಣ ವ್ಯವಸ್ಥೆಯಲ್ಲಿ ದೇವರು ದಿಂಡರು ತಾವು ಮಾಡುವಂತಹ ಪೂಜೆಗಳು, ಇವುಗಳ ಕಲ್ಪನೆ ಪ್ರತಿಯೊಂದು ಗುಂಪಿಗೂ ಚೆನ್ನಾಗಿ ಅರಿವಿತ್ತು. ಅವರ ಹಿರಿಯರು, ಪುರೋಹಿತರು ಯಾರು ಮತಾಂತರಗೊಂಡ್ರು ಕೂಡ ಉಳಿದ ಜನ ಮತಾಂತರಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾಕೆಂತಂದ್ರೆ ಇಲ್ಲೆಲ್ಲ ತಾವು ಉಪಾಧ್ಯಾಯರಾಗ್ತಾರೆ, ತಾವೇ ಪೂಜಾರಿಗಳಾಗ್ತಾರೆ, ತಾವೇ ಧರ್ಮವನ್ನ ಇಂಡಿಪೆಂಡೆಂಟ್ ಆಗಿ ನಡೆಸಿಕೊಂಡು ಹೋಗುವಂತಹ ಶಕ್ತಿ ಪ್ರತಿಯೊಬ್ಬ ಹಿಂದೂಗೂ ಇದೆ. ಆ ಕಾರಣದಿಂದ ಈ ಚಾತುರ್ವರ್ಣ್ಯ ಒಂದು ರೀತಿಯಲ್ಲಿ ಮತಾಂತರದ ಪಿಡುಗನ್ನ ತಡೆಗಟ್ಟೋದ್ರಲ್ಲಿ ತುಂಬಾ ಸಮರ್ಥವಾಯಿತು. ಇದು ಸತ್ಯವಾದಂತಹ ಮಾತು. ಯಾಕೆಂತಂದ್ರೆ ಭಾರತದಲ್ಲಿ ಎಷ್ಟೆಲ್ಲ ವರ್ಷಗಳ ನಿರಂತರ ದಾಳಿ ಆಗಿದ್ರು ಕೂಡ ನಮ್ಮ ಸಮಾಜದ ಮೇಲೆ ಹಿಂದೂ ಧರ್ಮ ಇವತ್ತಿಗೂ ಕೂಡ ಜೀವಂತವಾಗಿರೋದಕ್ಕೆ ಕಾರಣ ಅದೊಂದು. ಕೇವಲ ಎರಡು ಧರ್ಮಗಳು ನಿರಂತರವಾಗಿ ಉಳ್ಕೊಂಡು ಬಂದಿದೆ, ಬೇರೆ ಯಾರಿಗೂ ತೊಂದರೆ ಕೊಡಲಿ. ಒಂದು ಬೌದ್ಧ ಧರ್ಮ,
ಅದು ಚೈನಾದಲ್ಲಿ ಬೇರೆ ಬೇರೆ ರೀತಿಗಳಲ್ಲಿತ್ತು. ಎರಡನೆಯದು ಭಾರತ. ಭಾರತ ಚೀನಕ್ಕಿಂತ ಪ್ರಾಚೀನವಾದಂತಹ ಒಂದು ಸಂಸ್ಕೃತಿ. ಅನೇಕ ಸಂಸ್ಕೃತಿಗಳನ್ನ ಅಭ್ಯಾಸ ಮಾಡಿ ವಿಲ್ ಡ್ಯೂರಾಂಟ್ ಅವರು ಈ ಅನೇಕ ಸಂಸ್ಕೃತಿಗಳ ಬಗ್ಗೆ 8 ವಾಲ್ಯೂಮ್ಸ್ ಅಲ್ಲಿ ಹಿಸ್ಟ್ರಿ ಆಫ್ ಸಿವಿಲೈಸೇಷನ್ಸ್ ಅಂತ ಹೇಳಿ ಅದರ ಬಗ್ಗೆ ತುಂಬಾ ವಿಚಾರಪೂರ್ಣವಾದಂತಹ ಉದ್ಗ್ರಂಥವನ್ನ ಬರೆದರು. ಅದನ್ನ ಸಾಮರ್ವೆಲ್ ಅಂತ ಅವರು 2 ಗ್ರಂಥಗಳಾಗಿ ಅಂದ್ರೆ 2 ವಾಲ್ಯೂಮ್ಸ್ ಆಗಿ ಅದನ್ನ ಪರಿವರ್ತನೆ ಮಾಡಿದ್ದಾರೆ. ಅವ್ರು ಹೇಳೋ ಮಾತು ಎಷ್ಟೇ, ಹಿಂದೂ ಸಮಾಜದಲ್ಲಿ ಇರುವಂತಹ ಒಂದು ಔನ್ನತ್ಯ ಬೇರೆ ಯಾವ ಸಮಾಜದಲ್ಲೂ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದು ಇಷ್ಟು ಕಾಲ ಉಳಿದುಕೊಂಡು ಬಂದಿರೋದಕ್ಕೆ ಕಾರಣ ಅದರ ಅಂತಸತ್ವ. ಬೇರೆ ಯಾರನ್ನೂ ಹಿಂಸಿಸದೆ ತನ್ನ ಪಾಡಿಗೆ ತಾನು ತನ್ನ ಸಂಸ್ಕೃತಿಯನ್ನ ಉದಾತ್ತ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿರೋ ಧರ್ಮ ಭಾರತೀಯ ಸಂಸ್ಕೃತಿ ಒಂದೇ, ಹಿಂದೂ ಧರ್ಮ ಒಂದೇ. ಅವರ ಪುಸ್ತಕಗಳು ತುಂಬಾ ಚೆನ್ನಾಗಿವೆ. archive.org ಅಲ್ಲಿ ಅವರ ಎಲ್ಲ ವಾಲ್ಯೂಮ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ತುಂಬಾ ಸುಂದರವಾದಂತಹ ಗ್ರಂಥಗಳು. ಈ ಚಾತುರ್ವರ್ಣ್ಯದ ವಿಷಯಕ್ಕೆ ಬರೋದಾದ್ರೆ, ಇವತ್ತಿಗೂ ಕೂಡ ಈ ವರ್ಣ ವ್ಯವಸ್ಥೆಯಲ್ಲಿನ ತೊಡಕುಗಳನ್ನ, ಮೇಲ್ನೋಟಕ್ಕೆ ಕಾಣುವಂತಹ ಅನೇಕ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿದ್ರೆ ಮೂಲಭೂತವಾಗಿ ಎಲ್ಲ ಸಮಾಜಗಳಲ್ಲಿಯೂ ಈ 4 ಪಂಗಡಗಳು ಇರೋದನ್ನ ನಾವು ಕಾಣ್ತೀವಿ. ಮುಖ್ಯವಾಗಿ ಒಂದು ಬೌದ್ಧಿಕ ವರ್ಗ, ಎರಡನೆಯದು ರಕ್ಷಣಾ ವ್ಯವಸ್ಥೆಯನ್ನ ನೋಡಿಕೊಳ್ಳುವಂತಹ ಕ್ಷತ್ರಿಯ ವರ್ಗ, ಮೂರನೆಯದು ವ್ಯಾಪಾರ ವಹಿವಾಟುಗಳಲ್ಲಷ್ಟೇ ತಮ್ಮ ಚಾತುರ್ಯವನ್ನ ತೋರಿಸಿ ಆರ್ಥಿಕ ಅಭಿವೃದ್ಧಿಗೆ ಅಡಿಪಾಯ ಹಾಕುವಂತಹ ವರ್ಗ, ಮತ್ತು ನಾಲ್ಕನೆಯದು ಕೆಲಸ ಮಾಡುವಂತಹ ವರ್ಗ, ಕಾರ್ಮಿಕ ವರ್ಗ. ಇದು ಎಲ್ಲ ಸಮಾಜಗಳಲ್ಲಿಯೂ ಇರುವಂತಹ ವ್ಯವಸ್ಥೆ. ಆದ್ರೆ ಭಾರತದಲ್ಲಿ ಈ ಚಾತುರ್ವರ್ಣ್ಯಕ್ಕೆ ಅನೇಕ ರೀತಿಯ ತೊಡಕುಗಳು ಉಂಟಾಗಿರೋದಂತೂ ನಿಜ. ಮೂಲದ ಸ್ಥಿತಿಯಲ್ಲಿ ಈಗ ಯಾರೂ ಕೂಡ ಚಾತುರ್ವರ್ಣ್ಯವನ್ನ ಹಿಂದೆ ಇದ್ದ ತರಹವೇ ಈಗಲೂ ನಡ್ಸ್ಕೊಂಡು ಹೋಗ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ವಿಷಯ ಹೇಳೋದು ಏನಂತಂದ್ರೆ, ಮನುವನ್ನ ನಾವು ಈ ಚಾತುರ್ವರ್ಣ್ಯಕ್ಕೋಸ್ಕರ ಬೈಯೋ ಅಗತ್ಯ ಇಲ್ಲ. ಮನು ಆಗಿನ ಕಾಲದಲ್ಲಿ ತಾನು ಕಂಡಂತಹ ಸಮಾಜದಲ್ಲಿ ಇದ್ದಂತಹ ಕಟ್ಟುಪಾಡುಗಳನ್ನ ವಿವರಿಸಿದಂತಹ ವ್ಯಕ್ತಿ. ನಾನು ನಿನ್ನೆ ಹೇಳಿದ ಹಾಗೆ ಮನು ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರಲ್ಲ. 14 ಜನ ಮನುಗಳಿದ್ರು. ಅವುಗಳಲ್ಲಿ ಯಾವ ಮನು ಈ ಮನುಸ್ಮೃತಿಯನ್ನ ಬರೆದ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ತುಂಬಾ ಹಳೆಯ ಗ್ರಂಥ ಅಂತ ಅನ್ನೋದಂತೂ ನಿಜ, ಮೊದಲನೆಯ ಧರ್ಮಶಾಸ್ತ್ರ ಅಂತ ಅನ್ನೋದು ನಿಜ. ಆದ್ರೆ ಅವನ ಧರ್ಮಶಾಸ್ತ್ರ ಬರುವ ಹೊತ್ತಿಗೆ ಈ ಚಾತುರ್ವರ್ಣ್ಯ ತುಂಬಾ ರೂಢ ಮೂಲವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಪ್ರಸಿದ್ಧವಾಗಿದೆ. ಅದನ್ನ ತಾನು ಕಂಡಂತೆ ಅವನು ವರ್ಣಿಸಿದ್ದಾನೆ. ಆದ್ರಿಂದ ಮನುವಾದಿ ಅಂತ ಹೀಗಳದು ಮನುಸ್ಮೃತಿಯನ್ನ ಸುಡೋ ಕೆಲಸ ಮತಿಹೀನವಾದದ್ದು. ಯಾಕಂದ್ರೆ ಮನು ಹೇಳುವ ಅನೇಕ ವಿಚಾರಗಳಲ್ಲಿ ತುಂಬಾ ಅರ್ಥಪೂರ್ಣವಾಗಿ ವಿದ್ಯಾಭ್ಯಾಸದ ಬಗ್ಗೆ ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ಅವನು ತುಂಬಾ ಉತ್ತಮವಾದಂತಹ ಮಾತನ್ನ ಹೇಳ್ತಾನೆ. ಸೊ ಅದರಿಂದ ಮನುವನ್ನ ಟೀಕೆ ಮಾಡುವ ಮೊದಲು ಅವನ ಗ್ರಂಥವನ್ನ ಓದಿ ಅರ್ಗಿಸ್ಕೊಳ್ಳೋದು ಅಗತ್ಯ ಇದೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿಧಿ ಅಕರ್ತಾರಂ ಅವ್ಯಯಂ. ನಾನು ಈ ವರ್ಣ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದ್ರು ಕೂಡ ನನಗೆ ಅದರ ಫಲ ಸಿಗೋದಿಲ್ಲ, ಫಲ ಅಂಟೋದಿಲ್ಲ. ಯಾಕೆ ಅಂತಂದ್ರೆ ಅವ್ಯಯಂ, ನಾನು ಅವ್ಯಯನಾದವನು. ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ನನಗೆ ಫಲಾಕಾಂಕ್ಷೆ ಇಲ್ಲ. ಇದು ಕೃಷ್ಣ ಪರಮಾತ್ಮ ಈ ಸಂದರ್ಭದಲ್ಲಿ ಹೇಳುವಂತಹ ಮಾತು. ತುಂಬಾ ಉತ್ತಮವಾದಂತಹ ಮಾತು. ಮುಂದಿನ ಶ್ಲೋಕದಲ್ಲಿ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಇತಿ ಮಾಂ ಯಹ ಅಭಿಜಾನಾತಿ ಕರ್ಮಭಿಃ ಸ ನ ಬಧ್ಯತಿ. ಹಿಂದಿನ ಶ್ಲೋಕದ ಕಡೆಯ ಸಾಲನ್ನು, 4ನೇ ಪಾದವನ್ನ ಸ್ವಲ್ಪ ವಿಸ್ತೃತವಾಗಿ ಇಲ್ಲಿ ವಿಚಾರಕ್ಕೆ ತೆಗೆದುಕೊಂಡಿದ್ದಾನೆ. ನಮಾಂ ಕರ್ಮಾಣಿ ಲಿಂಪಂತಿ, ನನ್ನನ್ನ ಯಾವ ಕರ್ಮವೂ ಕೂಡ ಅಂಟುವುದಿಲ್ಲ. ನಮೇ ಕರ್ಮ ಫಲೇ ಸ್ಪೃಹ, ನನಗೆ ನಾನು ಮಾಡಿದ ಕೆಲಸದ ಫಲಕ್ಕೆ, ಯಶಸ್ಸಿಗೆ ಆಸೆ ಇಲ್ಲ. ಸ್ಪೃಹ
ಅದರ ಫಲ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಆ ಕೆಲಸವನ್ನ ಮಾಡ್ತಾ ಇಲ್ಲ. ಇತಿ ಮಾಂ ಯಹ ಅಭಿಜಾನಾತಿ, ಹೀಗೆ ಯಾರು ನನ್ನನ್ನ ಅರಿತುಕೊಂಡಿದ್ದಾನೆಯೋ, ಕರ್ಮಭಿಹಿ ನ ಸ ಬದ್ಧತೆ, ಅವನು ಕೂಡ ಈ ಕರ್ಮಗಳ ಚಕ್ರಕ್ಕೆ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ಯಾಕೆಂತಂದ್ರೆ ನಾನು ಮಾಡಿದ ರೀತಿಯಲ್ಲಿಯೇ ಅವನು ಕೂಡ ಕರ್ಮಾಭಿಲಾಷಿಯಾಗಿ ಕೆಲಸವನ್ನ ಮಾಡದೆ ಕರ್ತವ್ಯ ಎಂದರಿತು ತನ್ನ ಕೆಲಸಗಳನ್ನ ಮಾಡ್ತಾನೆ. ಶ್ಲೋಕ ನೋಡಿ, ತುಂಬಾ ಚೆನ್ನಾಗಿದೆ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮಭಿಃ ಸ ನ ಬದ್ಧತೆ. ಕರ್ಮಫಲೇ, ಕರ್ಮಗಳ ಫಲದಲ್ಲಿ, ಯಶಸ್ಸಿನಲ್ಲಿ, ಮೇ ನನಗೆ, ಸ್ಪೃಹ ಇಚ್ಛೆ ಆಸಕ್ತಿ ನ ಇಲ್ಲ. ಆದ್ದರಿಂದ ಮಾಂ ನನ್ನನ್ನ, ಕರ್ಮಾಣಿ ನನ್ನ ಕರ್ಮಗಳು, ನ ಲಿಂಪಂತೆ ನನಗೆ ಅಂಟಿಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಆ ಕರ್ಮದ ಫಲವನ್ನ ನಾನು ಯಾವತ್ತೂ ಅಪೇಕ್ಷಿಸೋದಿಲ್ಲ. ಇತಿ ಯಹ ಮಾಂ ಅಭಿಜಾನಾತಿ, ಹೀಗೆ ಯಾರು ನನ್ನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ತಾನೆಯೋ, ನನ್ನನ್ನ ಯಥಾರ್ಥವಾಗಿ ತಿಳಿದುಕೊಳ್ತಾನೆಯೋ, ಸಹ ಅಭಿ ಅವನು ಸಹ ಕರ್ಮಭಿಹಿ ನ ಬದ್ಧತೆ, ಕರ್ಮಗಳಿಂದ ಬಂಧಿತನಾಗೋದಿಲ್ಲ. ಕರ್ಮಗಳ ಜೊತೆ ಅವನಿಗೆ ಯಾವುದೇ ಸಂಘ ಉಂಟಾಗೋದಿಲ್ಲ. ಆದ್ದರಿಂದ ಅವನು ಕೂಡ ಮುಕ್ತನಾಗ್ತಾನೆ. ಅಂದ್ರೆ ಪರಮಾತ್ಮನ ಕ್ರಿಯೆಗಳನ್ನ ನಾವು ನೋಡಿದಾಗ ಅವನು ಯಾವತ್ತೂ ಕೂಡ ಫಲಾಕಾಂಕ್ಷಿಯಾಗಿ ಕೆಲಸಗಳನ್ನು ಮಾಡೋದಿಲ್ಲ. ಪರಮಾತ್ಮನಾದರೂ ಫಲಗಳಲ್ಲಿ ಅವನಿಗೆ ಅಪೇಕ್ಷೆ ಇಲ್ಲ, ಅಥವಾ ಪರಮಾತ್ಮ ಆದದ್ದರಿಂದಲೇ ಅವನಿಗೆ ಕರ್ಮಗಳಲ್ಲಿ ಆಸಕ್ತಿ ಇಲ್ಲ, ಕರ್ಮಗಳ ಫಲದಲ್ಲಿ ಆಸಕ್ತಿ ಇಲ್ಲ. ಆದ್ದರಿಂದ ಅವನು ಯಾವುದೇ ಕರ್ಮವನ್ನು ಮಾಡಿದ್ರು ಕೂಡ ಅದರ ಸಂಘ ಅವನಿಗೆ ಅದು ಅಂಟೋದಿಲ್ಲ, ಕರ್ಮ ಇಲ್ಲ. ಯಾಕೆ ಅಂತಂದ್ರೆ ಅವನು ಅವಿನಾಶಿ. ಆದ್ರಿಂದ ಅವನಿಗೆ ಯಾವುದೇ ಕೂಡ ಕರ್ಮ ತಟ್ಟೋದಿಲ್ಲ. ಈ ಮಾತನ್ನ ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಾನೆಯೋ ಅಂತಹ ಮನುಷ್ಯ ಕೂಡ ತನ್ನ ಕರ್ಮ ಫಲಗಳನ್ನ ಬಿಟ್ಟು ಕೆಲಸ ಮಾಡೋದರಿಂದಾಗಿ ಅವನಿಗೂ ಈ ಕರ್ಮ ಸಂಸರ್ಗಜ ದೋಷ ಉಂಟಾಗೋದಿಲ್ಲ. ಅದೇ ಮಾತನ್ನ ಇಲ್ಲಿ ವ್ಯಾಖ್ಯಾನಕಾರರೊಬ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಮಮ ನಿರ್ಲೇಪತ್ವೇ ಕಾರಣ, ನನಗೆ ಈ ಅಂಟದೇ ಇರುವುದಕ್ಕೆ ಕಾರಣ ನಿರಹಂಕಾರತ್ವಂ, ನನ್ನಲ್ಲಿ ಅಹಂಕಾರವಿಲ್ಲ. ನಿಸ್ಪೃಹತ್ವಾಧಿಕಂ, ನನ್ನಲ್ಲಿ ನಿಸ್ಪೃಹೆಯೂ ಕೂಡ, ಆಸೆ ಇಲ್ಲದೆ ಇರುವಿಕೆಯೂ ಕೂಡ ಅಧಿಕವಾಗಿದೆ. ಜಾನತಃ ತಸ್ಯಾಪಿ ಅಹಂಕಾರಿ ಶೈಥಿಲ್ಯಾದ, ಈ ತರಹ ಯಾರು ಕೆಲಸ ಮಾಡ್ತಾನೆಯೋ ಅಂತಹ ವ್ಯಕ್ತಿಯ ಅಹಂಕಾರವೂ ಕೂಡ ಶಿಥಿಲವಾಗುವ ಕಾರಣದಿಂದ ಅವನು ಅದೇ ಪದವನ್ನ ಸೇರ್ತಾನೆ. ಆದ್ದರಿಂದ ಮುಖ್ಯವಾಗಿ ಇಲ್ಲೂ ಕೂಡ ನಿರ್ಲೇಪತ್ವ, ಮಾಡಿದ ಕೆಲಸದ ಫಲವನ್ನ ಭಾವಿಸಿಕೊಳ್ಳದೆ, ಅದಕ್ಕೆ ಅಂಟಿಕೊಳ್ಳದೆ, ಕರ್ತವ್ಯ ಅನ್ನುವ ಒಂದೇ ಕಾರಣಕ್ಕಾಗಿ ಮಾಡಬೇಕಾದ ಕ್ರಿಯೆಗಳನ್ನ ಮಾಡುವವ ಅವನು ಕೂಡ ಇಂತಹದೇ ಒಂದು ಸ್ಥಿತಿಯನ್ನ ಸೇರ್ತಾನೆ. ಮತ್ತೆ ಜ್ಞಾನನಿಷ್ಠೆ ಬೆಳೆಸಿಕೊಂಡು ನನ್ನಲ್ಲಿಯೇ ಒಂದಾಗ್ತಾನೆ. ಶ್ಲೋಕ ತುಂಬಾ ಚೆನ್ನಾಗಿ ಬಂದಿದೆ. ನಮಾಂ ಕರ್ಮಾಣಿ ಲಿಂಪಂತಿ, ನನ್ನನ್ನು ಯಾವ ಕರ್ಮಗಳು ಲೇಪ ಮಾಡುವುದಿಲ್ಲ, ನಿರ್ಲೇಪವಾಗಿರುತ್ತೇನೆ. ನಮೇ ಕರ್ಮ ಫಲೇ ಸ್ಪೃಹ, ನನಗೆ ಕರ್ಮದ ಯಾವುದೇ ಪ್ರತಿಫಲದಲ್ಲಿ ಆಸಕ್ತಿ ಇಲ್ಲ. ಸ್ಪೃಹ ಆಸಕ್ತಿ, ಆಸೆ. ಇತಿ ಮಾಂ ಯೋ ಅಭಿಜಾನಾತಿ, ಹೀಗೆ ಯಾರು ನನ್ನನ್ನ ತತ್ವಶಃ ತಾತ್ವಿಕವಾಗಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ತಿಳಿದುಕೊಳ್ತಾನೆಯೋ, ಸಹ ಅಪಿ ಅಂತಹ ವ್ಯಕ್ತಿಯು ಕೂಡ ಕರ್ಮಭಿಹಿ ನ ಬದ್ಧತೆ, ಕರ್ಮಗಳಿಂದ ಬಂಧಿಸಲ್ಪಡುವುದಿಲ್ಲ. ಅವನನ್ನು ಕೂಡ ಆ ಕರ್ಮಗಳು ಅಂಟಿಕೊಳ್ಳೋದಿಲ್ಲ. ಇಲ್ಲಂತಂದ್ರೆ ಏನಾಗುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಮಾಡಿದ ಕರ್ಮಗಳನ್ನ ಅನುಭವಿಸಲೇಬೇಕಾಗುತ್ತೆ.
ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭ ಅಶುಭಂ. ಇದು ನಮಗೆ ಗೊತ್ತಿರುವಂತಹ ವಾಕ್ಯ. ಯಾವುದೇ ಕೆಲಸವನ್ನ ಮಾಡಲಿ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಶುಭವಾಗಲಿ ಅಶುಭವಾಗಲಿ, ಅದರ ಒಂದು ಲೇಪ, ಅದರ ಒಂದು ಸಂಸರ್ಗ ಕೆಲಸ ಮಾಡಿದವನಿಗೆ ಕರ್ತಾರನನ್ನ ಹಿಡಿದುಕೊಳ್ಳುತ್ತೆ. ಆದರೆ ಈ ಕೆಲಸವನ್ನ ಮಾಡಿದಾಗ, ಅಂದರೆ ಕರ್ಮಫಲೆ ಯದಿ ಸ್ಪೃಹ ನಾಸ್ತಿ ಚೇತ್, ಮಾಡುವ ಕರ್ಮದಲ್ಲಿ ಫಲಕ್ಕೆ ಅಂಟಿಕೊಳ್ಳದೆ ಇದ್ದ ಪಕ್ಷದಲ್ಲಿ ಕರ್ಮಾಣಿ ನ ಲಿಂಪಂತಿ, ಅಂತಹ ವ್ಯಕ್ತಿಯನ್ನ ಕರ್ಮಗಳು ಅಂಟಿಕೊಳ್ಳೋದಿಲ್ಲ. ಕರ್ಮಗಳಿಂದ ಅವನಿಗೆ ಇನ್ಸ್ಟೆಂಟ್ ಮುಕ್ತಿ ಸಿಗುತ್ತೆ. ಸೊ ಅದು ಸಂಚಿತ ಕರ್ಮವಾಗಿ, ಆಮೇಲೆ ಯಾವಾಗಲೂ ಆಗಾಮಿ ಕರ್ಮವಾಗಿ ಅವನು ಅನುಭವಿಸ್ಲೇಬೇಕಾದಂತಹ ಸ್ಥಿತಿ ಬರೋದಿಲ್ಲ. ಯಾಕೆಂತಂದ್ರೆ ಮೊಳಕೆಯಲ್ಲೇ ಚಿವುಟು ಹಾಕಿದ ಹಾಗೆ, ಕರ್ಮ ಮಾಡ್ತಾ ಇರುವಾಗಲೇ ಆ ಕರ್ಮ ಫಲವನ್ನ ಕೊಡದೇ ಇರುವ ಹಾಗೆ. ಶಂಕರರು ಒಂದ್ ಕಡೆ ಹೇಳ್ತಾರೆ, ಹೇಗೆ ಬೀಜವನ್ನ ಹುರಿದು ಬಿಟ್ಟು ಬಿತ್ತಿದ್ರೆ ಅದು ಬೆಳೆ ಬೆಳೆಯೋದಿಲ್ವೋ, ಹಾಗೆಯೇ ಯಾವ ಕರ್ಮ ಫಲದ ಸಂಘವನ್ನ ಬಿಟ್ಟು ಬಿಟ್ಟರೆ ಹೇಗೆ ಕುದಿಸಿದಂತಹ ಅಥವಾ ಹುರಿದಂತಹ ಬೀಜ ಮೊಳಕೆ ಒಡೆಯಲಾರದು, ಹಾಗೆ ಈ ಕರ್ಮವು ಕೂಡ ನಮ್ಮ ಸಂಸ್ಕಾರದಿಂದ ಹೊರಟೋಗುತ್ತೆ. ಅದು ನಮ್ಮನ್ನ ಕಾಡುವುದಿಲ್ಲ. ಯಾಕೆಂತಂದ್ರೆ ಕರ್ಮ ಮಾಡ್ತಾ ಇದ್ದ ಹಾಗೆ ಅದರ ಫಲತ್ಯಾಗ ಮಾಡಿರೋದ್ರಿಂದ ಆ ಕರ್ಮ ನಮಗೆ ಅಂಟೋದಿಲ್ಲ. ತುಂಬಾ ಮಾರ್ಮಿಕವಾದಂತಹ ಮಾತು. ಮುಖ್ಯವಾಗಿ ಈ ಕರ್ಮಗಳಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ತನ್ಮೂಲಕ ನಮ್ಮ ಸಂಸಾರದಲ್ಲಿ, ಅಂದ್ರೆ ಸಂಸಾರ ಅಂತಂದ್ರೆ ಹುಟ್ಟು ಸಾವು ಇವುಗಳ ಚಕ್ರ, ಅದನ್ನ ಛೇದಿಸಬೇಕಾದ್ರೆ ಈ ಕರ್ಮ ಬಂಧನದಿಂದ ಮುಕ್ತಿ ತುಂಬಾ ಬೇಕಾಗತ್ತೆ. ಮುಂದಿನ ಶ್ಲೋಕದಲ್ಲಿಯೂ ಕೂಡ ನೀನು ಕರ್ಮವನ್ನ ಮಾಡಲೇಬೇಕು, ಇಲ್ಲ ಅಂತಂದ್ರೆ ಅದರಿಂದಾಗಿ ಅನೇಕ ಹಾನಿಗಳುಂಟಾಗುತ್ತೆ ಮಾಡದೇ ಇದ್ರೆ ಅನ್ನೋ ಮಾತನ್ನ ಹೇಳ್ತಾನೆ. ತುಂಬಾ ಸ್ವಾಭಾವಿಕವಾದಂತಹ ಮಾತು ಕೃಷ್ಣ ಪರಮಾತ್ಮ ಹೇಳೋದು. 15ನೇ ಶ್ಲೋಕ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಹಿಂದಿನ ಅನೇಕ ವರ್ಷಗಳಿಂದ, ಸಹಸ್ರಾರು ವರ್ಷಗಳಿಂದ ಅನೇಕರು ಈ ಕೆಲಸಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲಿ ತಪ್ಪಿಲ್ಲ. ಆದ್ರೆ ಸರಿಯಾದ ರೀತಿಯಲ್ಲಿ ಅವಧಾರಣೆ ಮಾಡಿ ಆ ಕರ್ಮ ಫಲವನ್ನ ದೂರ ಇಟ್ಟು, ಕರ್ಮ ನಿನಗೆ ಮಾರಕವಾಗದ ಹಾಗೆ ಈ ಪ್ರಾಚೀನತಮವಾದಂತಹ ಕರ್ಮವನ್ನ ಹಿಂದೆ ಜನ ಹೇಗೆ ಮಾಡ್ಕೊಂಡು ಬರ್ತಾ ಇದ್ರು ಅದೇ ರೀತಿಯಲ್ಲಿ ನೀನು ಮಾಡು ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈಃ ಅಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಅದನ್ನ ಅನ್ವಯ ರೂಪವಾಗಿ ಹೇಳಿದರೆ, ಏವಂ ಜ್ಞಾತ್ವಾ, ಹೀಗೆ ತಿಳಿದುಕೊಂಡು, ಹೇಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಕರ್ಮ ಫಲದಲ್ಲಿ ಸ್ಪೃಹೆಯನ್ನ ಇಡದೆ, ಪೂರ್ವೈಃ ಮುಮುಕ್ಷುಭಿಃ, ಹಿಂದಿನ ಕಾಲದ ಅನೇಕ ಮೋಕ್ಷವನ್ನ ಇಚ್ಛಿಸುವಂತಹ ಮಹಾತ್ಮರು, ಅಂದ್ರೆ ಜನಕ ಮುಂತಾದಂತಹ ರಾಜರ್ಷಿಗಳು ಸತ್ವಶುದ್ಧಿಗಾಗಿ ಕರ್ಮಗಳನ್ನ ಮಾಡ್ತಾ ಇದ್ರು. ಆ ಕರ್ಮಗಳನ್ನ ಮಾಡಿ ಅವರು ಕರ್ಮ ಫಲವನ್ನ ತ್ಯಾಗ ಮಾಡಿದ್ದರಿಂದ ಅವರ ಜ್ಞಾನ ಅಭಿವೃದ್ಧಿಯಾಗಿ, ಅವರ ಮನಸ್ಸು ತಿಳಿಯಾಗಿ, ಶಾಂತವಾಗಿ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಿತ್ತು. ಅಪಿ ಕರ್ಮಂ ಕೃತಂ, ಅವರಿಂದಲೂ ಕೂಡ ಈ ಕರ್ಮಗಳು ಮಾಡಲ್ಪಟ್ಟವು. ತಸ್ಮಾತ್, ಆದ್ದರಿಂದ ಪೂರ್ವೈಹಿ ಕೃತಂ, ಹಿಂದಿನವರಿಂದ ಮಾಡಲ್ಪಟ್ಟಂತಹ ಪೂರ್ವತರಂ ಕರ್ಮ, ಯುಗಾಂತರಗಳಿಂದ ಅವರಿಂದ ಮಾಡಲ್ಪಟ್ಟಂತಹ ಕರ್ಮಗಳನ್ನ ಏವ ಕುರು, ಅಂತಹುದೇ ಕರ್ಮವನ್ನ ನೀನು ಕೂಡ ಮಾಡು, ಹಾಗೆಯೇ ಮಾಡು. ಅಂದ್ರೆ ಜನಕ ಒಬ್ಬ ವಿಶಿಷ್ಟನಾದ ರಾಜರ್ಷಿ.
ಮಿಥಿಲೆಯ ರಾಜ. ಅಲ್ಲಿಯೂ ಕೂಡ ಜನಕ ಅಂತ ಅನ್ನೋ ಪದ ಕೇವಲ ಒಬ್ಬ ರಾಜನಿಗೆ ಅನ್ವಯವಾಗುವಂತಹ ಪದ ಅಲ್ಲ. ಮಿಥಿಲೆಯ ರಾಜನ ಹೆಸರನ್ನ ಯಾವಾಗಲೂ ಜನಕ ಅಂತಲೇ ಹೇಳ್ಕೊಂಡು ಬರ್ತಾ ಇದ್ದ. ಅಂದ್ರೆ ರಾಜ ಬದಲಾದರೂ ಹೆಸರು ಮಾತ್ರ ಜನಕ ಅಂತಲೇ ಇರುತ್ತೆ. ಆ ಜನಕರೆಲ್ಲರೂ ಕೂಡ ತಮ್ಮ ಆಸ್ಥಾನವನ್ನ ಅತ್ಯಂತ ಉನ್ನತ ಮಟ್ಟದ ಬೌದ್ಧಿಕ ಚರ್ಚೆಗೆ ಒಂದು ಸ್ಥಾನವನ್ನಾಗಿ ಏರ್ಪಡಿಸಿದ್ರು. ಅವರ ಕಾಲದಲ್ಲಿ ಜ್ಞಾನಾರ್ಜನೆಗೆ ಪ್ರಥಮ ಪ್ರಾಶಸ್ತ್ಯ. ಆದರೆ ಅವರು ರಾಜರೂ ಹೌದಾದ್ದರಿಂದ ಕ್ಷತ್ರಿಯರಾದರೂ ಕೂಡ ರಾಜ್ಯದ ರಕ್ಷಣೆಯ ಭಾರವನ್ನ, ಜನತೆಯ ರಕ್ಷಣೆಯ ಭಾರವನ್ನ ಯಾವಾಗಲೂ ಅವ್ರ ಮೇಲೆ ಇದ್ರೂ ಕೂಡ ಜ್ಞಾನ ಪಿಪಾಸುಗಳಾಗಿರ್ತಾ ಇದ್ರು. ಹೀಗಾಗಿ ಅವರು ತಮ್ಮ ಜೀವನವನ್ನ ಹೀಗೆ ನಿರ್ಲೇಪ ಕರ್ಮದಿಂದ ಕಳೆದರು. ಕೆಲಸವನ್ನ ಮಾಡಬೇಕಾದ ಕರ್ತವ್ಯಗಳನ್ನ ಮಾಡ್ತಾ ಇದ್ರು. ಆದರೆ ಆ ಕರ್ಮದ ಫಲಗಳಿಗೆ ಕಟ್ಟು ಬೀಳದೆ, ಅದರಿಂದಾಗಿ ಯಾವುದೇ ಬಂಧನಕ್ಕೆ ಒಳಗಾಗದೆ ಆ ಕರ್ಮಗಳನ್ನ ಅಲ್ಲಲ್ಲಿಯೇ ನಾಶಗೊಳಿಸಿಕೊಳ್ತಾ ಈ ನಿರ್ಲೇಪದ ತತ್ವದ ಕಾರಣದಿಂದಾಗಿ ಅವರು ಅತ್ಯುತ್ತಮ ಜೀವನವನ್ನು ನಡೆಸಿದರು. ಹಾಗೆ ಮುಕ್ತಿಯನ್ನ ಪಡೆದರು. ಅರ್ಜುನ, ನೀನು ಕೂಡ ಅಂತಹ ಕರ್ಮಗಳನ್ನ ಮಾಡಿ ಆ ಕರ್ಮ ಲೇಪವಿಲ್ಲದೆ ನಿನ್ನ ಜೀವನವನ್ನ ಸುರಕ್ಷಿತವಾಗಿಸಿಕೊ, ಸುಂದರವಾಗಿಸಿಕೊ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷಿಭಿಃ ಮೋಕ್ಷಂ ಇಚ್ಛಾ ಮುಮುಕ್ಷ. ಯಾರಲ್ಲಿ ಮೋಕ್ಷವನ್ನ ಹೊಂದಬೇಕು ಅನ್ನುವ ಬಯಕೆ ಇರುತ್ತದೆಯೋ ಅವರು ಮುಮುಕ್ಷುಗಳು. ಅಂತಹ ಮುಮುಕ್ಷುಗಳಾದಂತಹ ಜನಕನೆಂತಹವರು ಯಾವ ರೀತಿ ಕರ್ಮವನ್ನ ಅನಾಸಕ್ತಿ ಯೋಗದಿಂದ ಪ್ರತಿಫಲಾಪೇಕ್ಷೆ ಇಲ್ಲದೆ ಕರ್ಮತ್ಯಾಗದ ಮೂಲಕ ಮಾಡ್ತಾ ಇದ್ರು, ಅದೇ ರೀತಿ ನೀನು ಕೂಡ ಆ ಉತ್ತಮ ಕರ್ಮಗಳನ್ನ ಮಾಡಿ ಆ ಜ್ಞಾನ ನಿಷ್ಠೆಯನ್ನ ಸಂಪಾದಿಸಿಕೊಂಡು ಮೋಕ್ಷವನ್ನ ಪಡೆ. ಇದು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕೊಡುವಂತಹ ಉಪದೇಶ. ತುಂಬಾ ಸುಂದರವಾದಂತಹ ಶ್ಲೋಕ. ಮುಂದೆ ಕೆಲವು ಪದಗಳನ್ನ ಕೃಷ್ಣ ಪರಮಾತ್ಮ ವಿವೇಚಿಸಿದ್ದಾನೆ. ಕರ್ಮ, ಅಕರ್ಮ, ವಿಕರ್ಮ ಇವುಗಳ ಸಾಮ್ಯವನ್ನ ಮತ್ತು ಇವುಗಳಿಗೆ ಇರುವ ವಿರೋಧಗಳನ್ನ, ಈ ಮೂರು ಪದಗಳನ್ನ ವಿಶೇಷವಾಗಿ ಆತ ಚರ್ಚಿಸ್ತಾನೆ. ಮುಂದಿನ ಶ್ಲೋಕ ನೋಡಿ, 16ನೇ ಶ್ಲೋಕ. ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯಃ ಅಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷ್ಯಸೆ ಅಶುಭಾತ್. ಇಲ್ಲಿ ಎರಡು ಪ್ರಶ್ನೆಗಳನ್ನ ಎತ್ತುತ್ತಾನೆ ಕೃಷ್ಣ ತಾನೆ. ಕಿಂ ಕರ್ಮ, ಕರ್ಮ ಯಾವುದು? ಕಿಂ ಅಕರ್ಮ, ಕರ್ಮ ಮಾಡದೇ ಇರುವುದು ಏನು? ಕಿಂ ಅಕರ್ಮ ಅಥವಾ ಮಾಡಬಾರದ ಕೆಲಸಗಳು ಯಾವುವು? ಈ ವಿಚಾರದಲ್ಲಿ ಕವಯಃ ಅಪಿ, ಇಲ್ಲಿ ಕವಿ ಅಂತಂದ್ರೆ ಪೊಯಮ್ಸ್ ಬರೆಯುವ ವ್ಯಕ್ತಿ, ಕವಿತೆಯನ್ನ ರಚನೆಯನ್ನ ಮಾಡುವ ವ್ಯಕ್ತಿ ಅಂತ ಅಲ್ಲ. ಇಲ್ಲಿ ಕವಿ ಅಂತಂದ್ರೆ ಮನೀಷಿ, ಬುದ್ಧಿವಂತ, ಪ್ರಜ್ಞಾವಂತ, ಅಂತಹ ವ್ಯಕ್ತಿ. ಅಂಥವರು ಕೂಡ ಮೋಹಿತಾಹ, ಅವರ ಮನಸ್ಸು ಕೂಡ ಸಂದೇಹಗ್ರಸ್ತವಾಗಿದೆ, ಅವರ ಮನಸ್ಸು ಕೂಡ ಭ್ರಾಂತವಾಗಿದೆ, ಅವರ ಮನಸ್ಸು ಕೂಡ ಸಮಸ್ಥಿತಿಯಲ್ಲಿ ಇಲ್ಲ. ಯಾಕೆಂತಂದ್ರೆ ಕರ್ಮ ಅಕರ್ಮ ಇವುಗಳ ಮಧ್ಯೆ ಒಬ್ಬೊಬ್ಬರು ಒಂದೊಂದು ತರ ವಿವರಣೆ ಕೊಡೋ ಸಾಧ್ಯತೆ ಇದೆ. ಆದ್ದರಿಂದ ತೇ ಕರ್ಮ ಪ್ರವಕ್ಷ್ಯಾಮಿ, ಆ ಕರ್ಮ ಅಂತಂದ್ರೆ ಏನು ಅಂತ ನಾನು ಹೇಳ್ತೀನಿ, ತಿಳ್ಕೊ. ಯತ್ ಜ್ಞಾತ್ವಾ, ಯಾವುದನ್ನ ತಿಳಿದುಕೊಂಡು, ಅಶುಭಾತ್ ಮೋಕ್ಷ್ಯಸೆ, ಅಮಂಗಳಕರವಾದಂತಹ ಶ್ರೇಯಸ್ಕರವಲ್ಲದಂತಹ ದಾರಿಯನ್ನು ನೀನು ಹಿಡಿಯುವ ಅಗತ್ಯವಿಲ್ಲ, ನಿನಗೆ ನಾನು ಕರ್ಮದ ಮರ್ಮವನ್ನ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣ ಪರಮಾತ್ಮ ಪ್ರಜ್ಞಾಪೂರ್ವಕವಾಗಿ ಈ ಮಾತುಗಳನ್ನ ಹೇಳ್ತಾನೆ. ಯಾಕೆಂತಂದ್ರೆ
ಅವನು ಹೇಳಿದಂತಹ ಕರ್ಮ ಮಾರ್ಗ ಅದನ್ನ ತಪ್ಪಾಗಿ ಭಾವಿಸುವ, ತಪ್ಪಾಗಿ ಅರ್ಥೈಸುವ ಸಾಧ್ಯತೆಗಳು ಬಹಳ ಇದೆ. ಆದ್ರಿಂದ ನಾನು ನಿನಗೆ ಕರ್ಮ ಮತ್ತು ಅಕರ್ಮಗಳ ನಡುವಿನ ವ್ಯತ್ಯಾಸವನ್ನ, ಅವುಗಳ ಹಿಂದೆ ಇರುವಂತಹ ಮಾರ್ಮಿಕ ತತ್ವವನ್ನ, ಇದು ರಹಸ್ಯ ಆದರೂ ಕೂಡ ನೀನು ನನ್ನ ಮಿತ್ರ, ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಶಿಷ್ಯ, ಆ ಕಾರಣದಿಂದ ಆ ರಹಸ್ಯ ಭಾಗಗಳನ್ನೆಲ್ಲ ನಿನಗೆ ವಿವರವಾಗಿ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯಃ ಅಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯದ್ ಜ್ಞಾತ್ವಾ ಮೋಕ್ಷ್ಯಸೆ ಅಶುಭಾತ್. ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯಃ ಅಪಿ ಮೋಹಿತಾಃ. ಅತ್ರ ಕವಯಃ ಪ್ರಜ್ಞಾವಂತರು, ಯಾರು ಮನೀಷಿಗಳು, ಪಂಡಿತರು, ವಿವೇಕಿಗಳು, ಆತ್ಮಜ್ಞಾನಿಗಳು, ಅಂತಹವರು ಕವಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ. ಅಂತಹವರಿಗೂ ಕೂಡ ಅತ್ರ ಈ ವಿಷಯದಲ್ಲಿ, ಅಂದ್ರೆ ಕರ್ಮ ಯಾವುದು ಅಕರ್ಮ ಯಾವುದು ಅನ್ನೋ ವಿಷಯದಲ್ಲಿ ಮೋಹಿತಾಹ, ಮೋಹವಿದೆ. ಮೋಹ ಅಂತಂದ್ರೆ ಮಾನಸಿಕವಾಗಿ ಸಂದಿಗ್ಧವಾದ ವಿಚಾರ ಶೂನ್ಯತೆಯ ಸ್ಥಿತಿ. ಅವರಿಗೂ ಕೂಡ ಭ್ರಾಂತಿ ಇದೆ. ಆ ಭ್ರಾಂತಿ ಯಾವ ಕಾರಣದಿಂದ ಬಂದಿರುತ್ತೆ ಅಂತಂದ್ರೆ ಅಜ್ಞಾನದ ಕಾರಣದಿಂದ. ಹಾಗಿದ್ರೆ ಅವರನ್ನ ಕವಿ ಅಂತ ಹೇಗೆ ಕರಿತೀರಿ? ಈ ವಿಷಯದಲ್ಲಿ ಮಾತ್ರ ಅವರಿಗೆ ಜಿಜ್ಞಾಸೆ ಇದೆ. ಆದ್ದರಿಂದ ತತ್ತೇ ಕರ್ಮ ಪ್ರವಕ್ಷ್ಯಾಮಿ, ಆದ್ದರಿಂದ ನಿನಗೆ ತೇ, ಆ ಕರ್ಮ ಅಂತಂದ್ರೆ ಏನು ಅನ್ನೋದನ್ನ ಹೇಳ್ತೀನಿ. ಯತ್ ಜ್ಞಾತ್ವ, ಯಾವುದನ್ನ ತಿಳಿದುಕೊಂಡು, ಅಶುಭಾತ್ ಮೋಕ್ಷ್ಯಸೆ, ಅಶುಭದಿಂದ, ಅಮಂಗಳಕರವಾದದ್ದರಿಂದ, ನಿನಗೆ ಹಿತವಲ್ಲದ, ಒಳ್ಳೆಯದಲ್ಲದ ಆ ಒಂದು ಮಾರ್ಗದಿಂದ ನಿನಗೆ ಮೋಕ್ಷವನ್ನ ಕೊಡಿಸ್ತೀನಿ. ಅದರಿಂದ ನಿನಗೆ ಬಿಡುಗಡೆ ಸಿಗುತ್ತೆ. ಯಾಕೆಂತಂದ್ರೆ ಯಾವಾಗ ತತ್ವಜ್ಞಾನ ಸರಿಯಾಗಿ ನಿನ್ನ ಮನಸ್ಸಿಗೆ ನಾಟುತ್ತದೆಯೋ ಆವಾಗ ನೀನು ಅಹಿತಕರವಾದ ಕೆಲಸಗಳನ್ನ ಮಾಡುವುದಿಲ್ಲ, ಯಾವುದು ಸರಿಯಲ್ಲ ಅಂತಹ ಕರ್ಮದಲ್ಲಿ ತೊಡಗೋದಿಲ್ಲ. ಆದ್ದರಿಂದ ಅದರ ವಿವೇಚನೆ ನಾನು ಮಾಡ್ತೀನಿ ಅಂತ ಹೇಳಿ ಮುಂದಿನ 2 ಶ್ಲೋಕಗಳಲ್ಲಿಯೂ ಕೂಡ ಅದೇ ವಿಚಾರವನ್ನ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ಈ 3 ಪದಗಳು ಕರ್ಮ, ಅಕರ್ಮ, ವಿಕರ್ಮ, ಅವುಗಳ ವಿಶ್ಲೇಷಣೆ ಸ್ವಲ್ಪ ದೀರ್ಘವಾಗಿ ಹೇಳಬೇಕಾಗುತ್ತೆ. ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸಿ ನಾಳೆ ಆ ವಿಚಾರಗಳನ್ನು ಚರ್ಚಿಸ್ತೀವಿ. ನಮಸ್ಕಾರ. ಗೀತಾ ಪಾರಾಯಣದ ಅವಸಾನ ಶ್ಲೋಕಗಳ ಜೊತೆ ಇವತ್ತಿನ ಈ ಉಪನ್ಯಾಸವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಶ್ರೀಕೃಷ್ಣಂ ಯೋಗಿವರ್ಯಂ ಪ್ರಿಯಜನ ಸುಖದಂ ಗೋಪಿಕಾನಂದ ಕಂದಂ, ಗೀತಾ ತತ್ವೈಕ ವೇದ್ಯಂ ಭವಹರಣ ಪಟುಂ ಬುದ್ಧ ಮುಕ್ತ ಸ್ವಭಾವಾತ್, ಪಾರ್ಥಂ ಖಿನ್ನಂ ಪ್ರಪಶ್ಯ ಸ್ಥಿರಮತಿಮಕರೋತ್ ಆತ್ಮ ತತ್ವೋಪದೇಶಾತ್, ಯಸ್ ಸರ್ವಾತ್ಮ ಪ್ರಭುಂ ತಂ ಸ್ಥಿರ ಸುಖ ನಿಲಯಂ ಭಕ್ತಿವಶ್ಯಂ ಸ್ಮರಾಮಿ, ಭಕ್ತಿವಶ್ಯಂ ಸ್ಮರಾಮಿ. ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು.